ಎಲ್ಲರಿಗೂ ಬನ್ನಿ ನಿಮಗೆ ಟ್ಯಾರೋ ಗೈಡೆನ್ಸ್ ಏನಿದೆ ಓಶೋ ಕಾರ್ಡಲ್ಲಿ ನೋಡುವ. ಇಟ್ಸ್ ಎ ಜನರಲ್ ರೀಡಿಂಗ್. ಟೇಕ್ ವಾಟ್ ರೆಸೊನೇಟ್ ವಿತ್ ಯು, ಲೀವ್ ದ ರೆಸ್ಟ್ ಬಿಹೈಂಡ್. ಓಕೆ, ಓಕೆ. Why are you stuck? Why are you stuck? ನಾನು 1 by 1 ಹೇಳೋಣ ಅಂದ್ಕೊಂಡೆ, ಎಷ್ಟು ಕಾರ್ಡ್ ಬಂದಿದೆ. ಲೆಟ್ಸ್ ಟೇಕ್ ಇಟ್ ಆನ್. ಓಕೆ, ಸಮಸ್ಯೆ ಒಂಚೂರು ಗಮನ ಹರಿಸಿದ್ರೆ ಎಲ್ಲ ಬಿಡುಗಡೆ ಆಗ್ತಾ ಇದೆ ಅನ್ನುವಂಥದ್ದು ಇದೆ. ಸೊ ಎಲ್ಲ ಬಿಡುಗಡೆ ಮಾಡ್ಕೊಳ್ತಾ ಇದ್ದೀರಾ. ಸೊ ಯೂನಿವರ್ಸ್ ಕಡೆಯಿಂದ ಕೂಡ ನಿಮಗೆ ಸಪೋರ್ಟ್ ಸಿಗ್ತಾ ಇದೆ. ಸೊ ಯಾಕೆ ತೊಂದರೆ ಮಾಡ್ಕೊಳ್ತೀರಾ, ಮತ್ತು ಅಲ್ಲೇ ನಿಂತ್ಕೊಂಡು ಏನು ಯೋಚನೆ ಮಾಡ್ತಿದ್ದೀರಾ? ಹೊರಗೆ ಬರಲಿ ನೀವು ಈ ಎಲ್ಲ ಸಮಸ್ಯೆಯಿಂದ, ಅಥವಾ ನಿಮ್ಮ ಈ ಒಂದು ಸ್ಟಕ್ ಎನರ್ಜಿಯಿಂದ ನಿಮಗೆ ಬಿಡುಗಡೆ ಬೇಕು ಅನ್ನೋ ಕಾರಣಕ್ಕೆ ತಾನೇ ಇದೆಲ್ಲ ಮಾಡ್ತಾ ಇರೋದು. ಯೂನಿವರ್ಸ್ ನಿಮಗೆ ಇಷ್ಟು ಅವಕಾಶ ಕೊಡ್ತಾ ಇರೋದು. ಆದರೂ ಕೂಡ ನೀವು ಅದನ್ನೇ ಅಲ್ಲಿ ಒಂಚೂರು ಪ್ರಯತ್ನನೂ ಪಡೆದಿರಾ, ಅಲ್ಲೇ ನಿಂತ್ಕೊಂಡು ಇನ್ನು ಹೆಚ್ಚು ಕಾಲ ಸಮಯ ವ್ಯರ್ಥ ಮಾಡ್ತೀನಿ ಅಂದರೆ ಅದರಿಂದ ಯಾರಿಗೂ ಉಪಯೋಗ ಇಲ್ಲ, ನಿಮಗಷ್ಟೇ ನಷ್ಟ ಆಯಿತಾ. ಸೊ ಯೂನಿವರ್ಸ್ ನಿಮ್ಗೇನು ರಿಕವರಿ ಮಾಡಿಕೊಡ್ಬೇಕಿತ್ತೋ ಮಾಡಿಕೊಡ್ತಾ ಇದೆ. ನಿಮ್ಗೆ ಯಾವ ರೀತಿ ಬದಲಾವಣೆ ತರಬೇಕಿತ್ತೋ ತರ್ತಾ ಇದೆ. ಏನು ಸ್ಟಕ್ ಎನರ್ಜಿ, ಲಾಕ್ಡ್ ಎನರ್ಜಿಲಿ ನೀವೇನಿದ್ರಿ ಆ ಲಾಕ್ ಓಪನ್ ಆಗಿದೆ. ಸೊ ಈಗ ಒಂಚೂರು ಪ್ರಯತ್ನ ಪಟ್ಟು ನೀವು ಹೊರಗೆ ಬರುವಂಥ ಪ್ರಯತ್ನನ ಪಡಬೇಕು. ಇನ್ನೂ ಒಳ್ಳೆ ಚಿಕ್ಕ ಮಕ್ಕಳು ಥರ ಇಲ್ಲ, ನನ್ನ ಕೈಲಿ ಆಗೋದಿಲ್ಲ, ಯಾರಾದರೂ ಬರಬೇಕು ಸಹಾಯ ಮಾಡೋಕ್ಕೆ, ಯಾರಾದರೂ ನನಗೆ ಮಾರ್ಗದರ್ಶನ ಕೊಡಬೇಕು, ಅಥವಾ ಯಾರಾದರೂ ಬರಲಿ ಅಂತ ಕಾಯ್ತಾ ಇದ್ರೆ ಸೊ ನೀವು ಕೊನೆವರೆಗೂ ಅಲ್ಲೇ ಉಳಿದ್ಬಿಡ್ತೀರಾ. ಸೊ ಕೊನೆಗೆ ಯಮಲೋಕದಿಂದ ಯಾರಾದರೂ ಬಂದು ನಿಮ್ಮನ್ನು ಕರ್ಕೊಂಡು ಹೋಗಬೇಕಾಗತ್ತೆ, ಅಂಥ ಪರಿಸ್ಥಿತಿ ಬರುತ್ತೆ. ಸೊ ಆ ಥರ, ಅದಕ್ಕಾಗಿ ಅಂಥ ಪರಿಸ್ಥಿತಿಗೋಸ್ಕರ ಕಾಯಬೇಡಿ. ಸೊ ನಿಮಗೆ ಅಂತ ಸಹಾಯ ಮಾಡೋಕ್ಕೆ ತುಂಬ ಜನ ಬಂದಿದ್ದಾರೆ. ಒಂಚೂರು ರೆಕ್ಕೆ ಬಿಚ್ಚಿ ಹಾರೋದಕ್ಕೆ ಕಲೀರಿ, ಆಗತ್ತೆ. ನಿಮ್ಮ ಕೈಲಿ ನಡೆಯೋದನ್ನು ಕಲೀರಿ. ಸೊ ಸದ್ಯಕ್ಕೆ ಗೇಟ್ ಓಪನ್ ಮಾಡೋಕ್ಕೆ ಆಗ್ತಿಲ್ಲ ನಿಮ್ಮ ಕೈಲಿ ಅಂದರೆ ಆ ಗೇಟನ್ನು ಮುರ್ಕೊಂಡಾದರೂ ಹೊರಗೆ ಬನ್ನಿ ಅನ್ನೋ ಅಂಥದ್ದು ಇದೆ. ಸೊ ಆ ಗೇಟನ್ನು ಮುರ್ಕೊಂಡಾದರೂ ಹೊರಗೆ ಬನ್ನಿ, ಅಥವಾ ಅದನ್ನು ಜಂಪ್ ಮಾಡಿ ಆದರೂ ಬನ್ನಿ, ಅಥವಾ ಅದರಿಂದ ತೂರ್ಕೊಂಡಾದರೂ ಹೊರಗೆ ಬನ್ನಿ ಅಂತ ರೀತಿಯಲ್ಲಿ ಹೇಳ್ತಾ ಇದೆ. ಬನ್ನಿ, ಹೊರಗೆ ಬನ್ನಿ, ಸಾಕು ಈ ಬಂಧನ, ಈ ಸ್ಟಕ್ ಎನರ್ಜಿ. 2025 ಬರ್ತಿದೆ, 25. ಸೊ ಆ್ಯಕ್ಚುಲಿ 25 ಇಯರ್ಸ್ ಸಿಲ್ವರ್ ಜೂಬಿಲಿ ಆಚರಿಸುವಂಥ ಸಮಯ ಬಂದಿದೆ. ಸೊ ಇಡೀ ಪ್ರಪಂಚನೇ ಸಿಲ್ವರ್ ಜೂಬಿಲಿ ಆಚರಿಸುತ್ತೆ ಅಂದರೆ 25 ಸಂಭ್ರಮದ ದಿನವಾಗಿ, ಅಥವಾ 25 ಸಂಭ್ರಮದ ವರ್ಷವಾಗಿ ನಿಮ್ಮನ್ನು ನೀವು ಬದಲಾಯಿಸ್ಕೊಳ್ಳಿ. ಯೂನಿವರ್ಸ್ ನಿಮಗೊಂದು ಅವಕಾಶ ಕೊಟ್ಟಿದೆ. ಸೊ ನಿಮ್ಮ ತೋಳುಗಳಿಗೆ ಬಲ ಕೊಟ್ಟಿದೆ, ನಿಮ್ಮ ರೆಕ್ಕೆಗಳಿಗೆ ಬಲ ಕೊಟ್ಟಿದೆ, ನಿಮ್ಮ ಪಾದಗಳಿಗೆ ಬಲ ಕೊಟ್ಟಿದೆ. ಹಾರೋದನ್ನು ಕಲೀರಿ, ಸ್ವಚ್ಛಂದವಾಗಿ ಹಾರಿ. ನಿಮ್ಮ ಥರನೇ ಎಷ್ಟೋ ಜನ ಬಂಧನದಲ್ಲಿದ್ದವರೆಲ್ಲರಿಗೂ ಬಿಡುಗಡೆಯಾಗಿ ಎಲ್ಲರೂ ಕೂಡ ಸ್ವಚ್ಛಂದವಾಗಿ ಹಾರಾಡ್ತಾ ಇದ್ದಾರೆ. ಒಂದು ರೀತಿ ಸುವರ್ಣ ಪುಷ್ಪವಾಗಿ, ಒಂದು ರೀತಿ ಗೋಲ್ಡನ್ ಜೂಬಿಲಿ ಕಡೆ ಮುಂದುವರಿರಿ ಅನ್ನುವಂಥ ರೀತಿಯಲ್ಲಿ ಇದೆ. ಇಲ್ಲಿ ಸಿಲ್ವರ್ ಜೂಬಿಲಿಯಿಂದ ಗೋಲ್ಡನ್ ಜೂಬಿಲಿ ಕಡೆ ಮುಂದುವರಿರಿ ಅನ್ನುವಂಥದ್ದಿದೆ. ಅರ್ಥ ಮಾಡ್ಕೊಳ್ಳಿ ಸ್ವಲ್ಪ. ಈ ಸ್ಟಕ್ ಎನರ್ಜಿ ಇರ್ಬೋದು, ಬ್ಲ್ಯಾಕ್ ಮ್ಯಾಜಿಕ್ ಇರ್ಬೋದು, ವಗೇರಾ 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 ಅವ್ರಿರೋದೇ ಮಾಡೋದಕ್ಕೆ. ಸೊ ನೀವಿರೋದೇ ಅದನ್ನು ಮೂರ್ಕೊಂಡು ಹೊರಗೆ ಬರೋದಕ್ಕೆ. ಸೊ ಹಾಗಾಗಿ ಯಾರೋ ಬಂದು ಸಮಸ್ಯೆನ ಬಗೆಹರಿಸ್ತಾರೆ, ಅಥವಾ ಯಾರ್ದೋ ಸಹಾಯ ಬೇಕು ಅನ್ನೋದಕ್ಕಿಂತ ನಿಮ್ಮ ಪ್ರಯತ್ನ ನೀವು ಮಾಡಿ. ನಿಮಗೆ ಸಹಾಯ ಮಾಡೋಕ್ಕೆ ಎಲ್ಲರೂ ಕಾಯ್ತಿದ್ದಾರೆ. ಅವರು ನಿಮ್ಮನ್ನು ಹೊರಗೆ ಕರ್ಕೊಂಬರೋಕ್ಕಾಗಲ್ಲ, ಅಥವಾ ನಿಮ್ಮನ್ನು ಪಾರ್ ಮಾಡೋಕ್ಕಾಗಲ್ಲ ಅಂತಲ್ಲ. ನಿಮ್ಮ ವಿವೇಚನೆ ಸತ್ತು ಹೋಗ್ತಿದೆ, ನಿಮ್ಮ ಆ ಕ್ರಿಯೇಟಿವಿಟಿ ಸತ್ತೋಗ್ತಾ ಇದೆ, ನಿಮ್ಮ ಸ್ಟಕ್ ಆಫ್ ಮೈಂಡಿಂದ ಎಲ್ಲವೂ ಸ್ಟಕ್ ಆಗ್ತಿದೆ. ಮತ್ತೆ ರೀಥಿಂಕ್ ಮಾಡಿ, ಮತ್ತೆ ಕ್ರಿಯೇಟಿವ್ ಆಗಿ ಯೋಚನೆ ಮಾಡಿ. ಸೊ ನೀವು ಮನ್ಸು ಮಾಡಿದ್ರೆ ಸೂರ್ಯ ಚಂದ್ರ ನಕ್ಷತ್ರನೇ ನಿಮ್ಮ ಜೀವನಕ್ಕೆ ತಗೊಂಬರ್ಬಹುದು. ಕೆಲವರಂತೂ ಯಾರೋ ನನ್ನ ಪಾರ್ಟ್ನರ್ ಬರ್ತಾರೆ, ಅವ್ರು ನನ್ನನ್ನು ಕಾಪಾಡ್ತಾರೆ, ಅವ್ರು ನನ್ನನ್ನು ಸರಿ ಹೋಗುತ್ತೆ, ನನ್ನ ಮ್ಯಾರೇಜ್ ಆದಮೇಲೆ ಸರಿ ಹೋಗುತ್ತೆ ಅಂತ ಯಾರೋ ಕಾಯ್ತಿದ್ದಾರೆ. ಇದೆಲ್ಲ ಸುಳ್ಳು. ಮ್ಯಾರೇಜ್ ಆದಮೇಲೆ ಏನು ಸರಿ ಹೋಗಲ್ಲ. ಫಸ್ಟ್ ನೀವು ಸರಿ ಆದ್ರಷ್ಟೇ ಮ್ಯಾರೇಜ್ ಆಗುತ್ತೆ ಅನ್ನೋ ರೀತಿಲಿ ಇದೆ. ಸೊ ತಾಯಿ ಸಿಂಗಲ್ ಪೇರೆಂಟ್ಸ್ ಯಾರೋ ಇದ್ದಾರೆ, ಸೊ ಅವರು ಕೂಡ ಹಾಗೆ ಯೋಚನೆ ಮಾಡ್ತಿದ್ದಾರೆ. ಸೊ ಹೊರಗೆ ಬನ್ನಿ, ಇದೆಲ್ಲದರಿಂದ ಹೊರಗೆ ಬನ್ನಿ. ಇಟ್ಸ್ ಟೈಮ್ ಟು ಫ್ಲೈ. ಆಯಿತು, ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದವ್ರ ಕತೆ ಮುಗೀತು.
ಮಾಡಿ ಮಾಡಿ ಸುಸ್ತಾದರು, ಇನ್ನೇನೇ ಮಾಡಿದ್ರು ಅವ್ರು ಬರೀ ಮಾಡ್ತಾ ಇರಬೇಕಷ್ಟೇ. ಯಾಕೆಂದರೆ ಎಕ್ಸ್ಟ್ರೀಮ್ ಲೆವೆಲಲ್ಲಿ ಏನು ಮಾಡ್ಬೋದಿತ್ತು, ಇಡೀ ಒಂದು ವಾಮ ಮಾರ್ಗದಲ್ಲಿ ಅತ್ಯಂತ ಕರಾಳದ ಎಂಡ್ ಅಂತ ಏನು ಇತಿಹಾಸ ಪುಸ್ತಕದಲ್ಲಿ ಬರೆದಿತ್ತು ಅದೆಲ್ಲವನ್ನು ಕೂಡ ಪ್ರಯೋಗ ಮಾಡಾಯ್ತು ನಿಮ್ಮ ಮೇಲೆ. ಇನ್ನೇನು ಉಳಿದಿಲ್ಲ ಅವರಿಗೆ. ಇನ್ನೇನಾದರೂ ಉಳಿದಿದ್ರೆ ಅವರು ಕಾಂಬಿನೇಷನಲ್ಲಿ ಮಾಡ್ತಿದ್ದಾರೆ, ಅದು ಕೂಡ ವರ್ಕ್ ಆಗ್ತಿಲ್ಲ. ಕೆಲವ್ರಿಗೆ ಆಗ್ತಾ ಇರ್ಬೋದು, ಬಟ್ ಟೈಮ್ ಅಷ್ಟೇ. ಅದು ಆ ಟೈಮ್ ಮೀರಿದ ಮೇಲೆ ಅದು ನಿಮ್ಮ ಮೇಲೆ ಯಾವುದೇ ಪ್ರಭಾವ ಬೀರೋದಿಲ್ಲ. ಯಾಕೆಂದರೆ ಅವರ ಸಂಕಲ್ಪಕ್ಕಿಂತ ನಿಮ್ಮ ಸಂಕಲ್ಪ, ನಿಮ್ಮ ಪುಣ್ಯಫಲ ತುಂಬ ದೊಡ್ಡದಾಗಿದೆ. ಹಾಗಾಗಿ ಎಲ್ಲೋ ಒಂದು ಕಡೆ ಭ್ರಮೆಯ ಬಂಧನದಲ್ಲಿ ಇದ್ದೀರಾ ಅನ್ನೋ ರೀತಿಯಲ್ಲೂ ಕೂಡ ಇದೆ. ಆ ಭ್ರಮೆಯ ಬಂಧನದಿಂದ ಕೂಡ ಹೊರಗೆ ಬನ್ನಿ ಅನ್ನುವಂಥದ್ದು ಇದೆ. ಅರ್ಥ ಮಾಡ್ಕೊಳ್ಳಿ, ಈಗ ನೀವು ಹೊರಗೆ ಬರಬೇಕಾಗಿರುವಂಥದ್ದು ಅನಿವಾರ್ಯ ಇದೆ. ಹಾಗಾಗಿ ಹೊರಗೆ ಬನ್ನಿ ಅನ್ನುವಂಥದ್ದು ಇದೆ. ಕೃಷ್ಣನ ಆಶೀರ್ವಾದ ತುಂಬ ಚೆನ್ನಾಗಿ ಇದೆ ನಿಮ್ಮ ಮೇಲೆ. ಹಾಗಾಗಿ ಕೃಷ್ಣ ಪುರುಷೋತ್ತಮ ಅವರು ನಿಮ್ಮ ಜೀವನಕ್ಕೆ ಹೆಚ್ಚಿನ ಒಳಿತನ್ನ ಮಾಡಿಕೊಡ್ತಾರೆ, ಒಂದು ಅವೇರ್ನೆಸ್ನ ನಿಮ್ಮ ಜೀವನದಲ್ಲಿ ತಂದು ಕೊಡ್ತಾರೆ ಅನ್ನುವಂಥ ರೀತಿಯಲ್ಲಿ. ಯಾವ ರೀತಿ ಮುಖವಾಡ ಇತ್ತು, ಯಾವ ರೀತಿ ಬಂಧನ ಇತ್ತು, ಯಾವ ರೀತಿಲಿ ನಿಮ್ಮನ್ನು ನೀವು ಅಡ್ಡಿಪಡಿಸ್ಕೊಳ್ತಾ ಇದ್ರಿ ಒಂದು ಕಡೆ, ಇನ್ನೊಂದು ಕಡೆ ನಿಮ್ಮ ಮೇಲೆ ಪ್ರಯೋಗಗಳು ಮಾಡಿ ನಿಮ್ಮನ್ನೇ ಇಲ್ಲ ಅನ್ನೋ ರೀತಿಲಿ ಹೇಗಾಗಿತ್ತು ಅದೆಲ್ಲವೂ ಕೂಡ ಹೋಗ್ತಾ ಇದೆ. ನಿಮ್ಗೆ ಹಿಡ್ದಿದ್ದಂಥ ಪೆಡಂಭೂತ ಬಿಟ್ಟು ಹೋಗುವಂಥ ಸಮಯ ಬಂದಿದೆ, ಬರುತ್ತೆ. ನಂಬಬೇಕು ಅಷ್ಟೇ, ನಂಬಿಕೆನೇ ಜೀವನ. ನಿಮಗೋಸ್ಕರ ಇಷ್ಟು ಕಷ್ಟಪಡ್ತಿದ್ದಾರೆ, ಇಷ್ಟು ಮಾಡ್ತಿದ್ದಾರೆ ಅಂದರೆ ಇಷ್ಟನ್ನು ನಂಬಲಿಲ್ಲ ಅಂದರೆ ಹೇಗೆ? ನಂಬಿ, ಎಲ್ಲ ನಿಮ್ಮ ಪರವಾಗಿ ಆಗ್ತಿದೆ. ಇಡೀ ಭೂಮಂಡಲ ಅಥವಾ ಭೂಮಂಡಲ ಅಲ್ಲ, ಇಡೀ ಬ್ರಹ್ಮಾಂಡನೇ ನಿಮ್ಮ ಪರವಾಗಿ ನಿಂತಿದೆ. ನಿಮಗೆ ಯಶಸ್ಸು ಸಿಗಬೇಕು, ನಿಮಗೆ ಒಳ್ಳೇದಾಗಬೇಕು, ನಿಮ್ಮ ಆ ಪೀಸ್ ಆಫ್ ಮೈಂಡ್, ಆ ನಿಮ್ಮ ಮುಗ್ಧ ನಗು, ಆ ನಿಮ್ಮ ಮುಗ್ಧ ಮುಖ ಎಲ್ಲರ ಕಣ್ಣಿಗೂ ಕಟ್ಟುತ್ತೆ. ಹಾಗಾಗಿ ನೀವು ಹಾಗೆ ಸಾಫ್ಟ್ ನೇಚರಲ್ಲೇ ಇರಬೇಕು. ನೀವು ಅಗ್ರೆಸಿವ್ಗೆ ಹೋಗಬಾರ್ದು. ನಿಮ್ಮ ಆ ಒಂದು ಒಳ್ಳೆತನ ಇರ್ಬೋದು, ನಿಮ್ಮ ಒಂದು ಸಾಫ್ಟ್ ನೇಚರ್ ಇರಬಹುದು, ಅಥವಾ ಎಲ್ಲರನ್ನೂ ತಲೆ ತಗ್ಗಿಸಿ ನೋಡುವಂಥ ಆ ಭಾವನೆ ಇರಬಹುದು, ಅದು ಎಲ್ರಿಗೂ ಇಷ್ಟ ಆಗಿದೆ. ಆ ಭಾವನೆಯನ್ನು ಉಳಿಸೋದಕ್ಕೋಸ್ಕರ ಆಗಲೇ ಹೇಳ್ದಂಗೆ ಇಡೀ ಬ್ರಹ್ಮಾಂಡನೇ ನಿಮಗೆ ಸಹಾಯಕ್ಕೆ ನಿಂತಿದೆ. ಈಗ ಚೇಂಜ್ ಬರುವಂಥ ಸಮಯ, ಬದಲಾವಣೆಯ ಸಮಯ. ಈ ಬದಲಾವಣೆಯ ಸಮಯದಲ್ಲಿ ನೀವು ನಿಮ್ಮನ್ನು ಬದಲಾಯಿಸ್ಕೊಳ್ಳಿಲ್ಲ ಅಂದರೆ ಕಷ್ಟ ಆಗುತ್ತೆ. ಯಾಕೆಂದರೆ ಬೇರೆಯವ್ರ ಸಮಸ್ಯೆ ಮಾಡಿದ್ರು, ಬೇರೆಯವರೆಲ್ಲ ಇದು ಮಾಡಿದ್ರು, ಎಲ್ಲವೂ ಕೂಡ ಆಯಿತು. ಈಗ ಏನಾಗ್ತಿದೆ, ಬದಲಾವಣೆ. ನಿಮಗೆ ರಾಶಿಗಳಿಂದನೂ ಬದಲಾವಣೆ ಬರ್ತಿದೆ, ಗ್ರಹಮಂಡಲದಿಂದನೂ ಬದಲಾವಣೆ ಬರ್ತಿದೆ, ಶತ್ರುಗಳಿಂದನೂ ಕೂಡ ಬದಲಾವಣೆ ಬರ್ತಿದೆ, ನಿಮ್ಮ ದೇಹದಲ್ಲಿ ಕೂಡ ಬ್ಯಾಲೆನ್ಸ್ ಬರ್ತಿದೆ. ಬರ್ತಾ ಇರುವಂಥ ಬ್ಯಾಲೆನ್ಸನ್ನು ಸರಿಯಾದ ರೀತಿಯಲ್ಲಿ ಅಳವಡಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಪಿ ಲೆಟರ್ ತುಂಬ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಯಾಕೆ ಅಂತ ಗೊತ್ತಿಲ್ಲ. ಇಲ್ಲಿ ಏನೋ ಒಂದು ಕಡೆ ಎಲ್ಲೋ ಒಂದು ಕಡೆ ಇದು ಏನಾಗ್ತಿದೆ ಅಂದರೆ, ಇಷ್ಟು ದಿನ ನೀವು ಒಂದು ರೀತಿ ಸಿಂಹ ಅಥವಾ ಸಿಂಹಿಣಿ ಥರ ಇದ್ರಿ. ನಿಮ್ಮನ್ನು ಸಣ್ಣ ಪುಟ್ಟ ಕುರಿಗಳು ಕಟ್ಟಿ ಹಾಕಿದ್ರು, ಆದರೆ ಕುರಿ ಮಂದೇಲಿ ಇದ್ದಿ ನೀವು ಕುರಿ ಆಗಿಬಿಟ್ರ ಹೇಗೆ? ಹೌದು, ಕುರಿನೇ ಆಗಿದ್ದೀರಾ ನೀವು, ಆದರೆ ನಿಮ್ಮ ಪವರ್ ಏನು, ನಿಮ್ಮ ಶಕ್ತಿ ಏನು, ನಿಮ್ಮ ಡೈಮೆನ್ಷನ್ ಏನು, ಇದನ್ನು ಯೋಚನೆ ಮಾಡಿ. ಎಷ್ಟು ದಿನ ಕೂತಿ ಜಾಗದಲ್ಲೇ ಕೂತು ವಯಸ್ಸನ್ನು ಕಳೀತೀರಾ? ಈಗಾಗಲೇ ಅರ್ಧ ವಯಸ್ಸು ಸಿಲ್ವರ್ ಜೂಬಿಲಿ ಮುಗಿಸೋವಂಥ ಸಮಯ ಬಂದಿದೆ. ಇನ್ನು ಮಿಕ್ಕಿರೋ ವಯಸ್ಸನ್ನು ಹೀಗೆ ಕಳೀತೀರಾ? ಆಯುಷ್ ಪೂರ್ತಿ ಹೀಗೆ ಬಂಧನದಲ್ಲೇ ಇರ್ತೀರಾ? ಬೇಡ ಅಲ್ವಾ? ಎಷ್ಟು ಪ್ರಯತ್ನ ಪಟ್ಟಿದ್ದೀರಾ, ಎಷ್ಟು ದಿನ ಪ್ರಯತ್ನ ಪಟ್ಟಿದ್ದೀರಾ? ನಿಮ್ಮ ಪ್ರಯತ್ನಗಳು ಫಲ ಕೊಡುವಂಥ ಸಮಯದಲ್ಲಿ ನಿಮ್ಮನ್ನು ಕಟ್ಟಾಕಿದ್ರು. ಆದರೆ ಅವ್ರು ಕಟ್ಟಾಕಿದ್ದಕ್ಕೇ ನಿಮಗೆ ಎಷ್ಟು ಶಕ್ತಿ ಇದೆ, ನಿಮಗೆ ಎಷ್ಟು ಬ್ರಹ್ಮಾಂಡದ ಒಂದು ಆಶೀರ್ವಾದ ಇದೆ ಅಂತ ನಿಮಗೆ ಗೊತ್ತಾಗಿದ್ದು. ಹಾಗಾಗಿ ಇಡೀ ಯೂನಿವರ್ಸೇ ನಿಮ್ಮ ಪರವಾಗಿ ನಿಂತು ನಿಮ್ಮನ್ನು ಕಾಪಾಡಿದ್ದು. ನಿಮ್ಮ ಜೊತೆ ಬಂದವರೆಲ್ಲರೂ ಚಿಕ್ಕ ಚಿಕ್ಕ ಕುರಿಗಳೆಲ್ಲವೂ ಕೂಡ ಸಿಂಹ ಅನ್ನುವಂಥ ರೇಂಜಲ್ಲಿ ಆಡ್ತಾ ಇರಬೇಕಾದ್ರೆ ನಿಜವಾದ ಸಿಂಹ ಆಗಿ ನೀವು ಯಾಕೆ ಸೈಲೆಂಟ್ ಆಗಿದ್ದೀರಾ? ಒಂದು ಸಣ್ಣ ಹಗ್ಗನ್ನು ಬಿಚ್ಕೊಳಕ್ಕಾಗದಿರೋ ಅಷ್ಟ ನೀವು ಒದ್ದಾಡ್ತಾ ಇರೋದು, ಅಥವಾ ಯಾರೂ ಬೇಡ ಅನ್ನುವಂಥ ನಿರ್ಧಾರ ಮಾಡಿದ್ದೀರಾ, ಅಥವಾ ನಿಮಗೆ ನೀವೇ ಸಾಕು ಅಂತ ಶಿಕ್ಷೆ ಕೊಟ್ಕೊಳ್ತಿದ್ದೀರಾ? ಇದನ್ನು ನಿರ್ಧಾರ ಮಾಡಿ. ಬದಲಾವಣೆಯ ಸಮಯ. ಎಲ್ಲರನ್ನೂ ಬದಲಾಯಿಸ್ತಿರೋ ಅಥವಾ ಜೊತೆಯಲ್ಲಿರೋರನ್ನ ತಿಂದು ಎದ್ದು ಬರ್ತಿರೋ, ಅಥವಾ ಜೊತೆಯಲ್ಲಿರೋರೆಲ್ಲರಿಗೂ ಒಂದು ಭಯನ ಹುಟ್ಟಿಸಿ ಬರ್ತಿರೋ, ಅಥವಾ ಜೊತೆಯಲ್ಲಿರೋರೆಲ್ಲರಿಗೂ ಒಂದು ಬದುಕನ್ನು ಕಟ್ಕೊಟ್ಟು ಬರ್ತಿರೋ, ಅದು ನಿಮಗೆ ಬಿಟ್ಟಿತ್ತು. ಈಗ ಬದಲಾವಣೆಯ ಸಮಯ. ಇನ್ನು ನಿದ್ದೆ ಮಾಡಬೇಡಿ, ಅಥವಾ ಇನ್ನು ಗೋಳಾಡ್ಕೊಂಡು ಕೂರಬೇಡಿ, ಎದ್ದು ಬನ್ನಿ ಅನ್ನುವಂಥ ರೀತಿಯಲ್ಲಿ ಇದೆ. ತುಂಬ ದೊಡ್ಡದಾಗಿ ಇದೆ ಇಲ್ಲಿ ಮೆಸೇಜ್, ಬಟ್ ಸಣ್ಣದಾಗಿ ಹೇಳ್ಬೋದಷ್ಟೇ. ಮುಖವಾಡಗಳ ಹಿಂದಿನ ಸತ್ಯನ ತಿಳ್ಕೊಂಡು ನೀವು ಬೇಸರ ಪಟ್ಕೊಂಡು
ಯಾರು ಬೇಡ ನನಗೆ, ನಾನು ಹೀಗೆ ಚೆನ್ನಾಗಿದ್ದೀನಿ ಅಂತ ಅಂದ್ಕೊಂಡಿರ್ಬೋದು. ಬಟ್ ಹಾಗೆಲ್ಲ ಯೋಚನೆ ಮಾಡಬೇಡಿ. ಯಾರು ಎಷ್ಟೇ ಮುಖವಾಡ ಹಾಕಿದ್ರೂ ಕೂಡ ನಿಮ್ಮ ಮುಖವಾಡದ ಮುಂದೆ ಅವರಿಗೆ ಯಾವುದು ಸಾಧ್ಯ ಇಲ್ಲ. ಸೊ ಒಮ್ಮೆ ನೀವು ಮುಖವಾಡ ಹಾಕಿ ನಿಂತರೆ ಇನ್ನೆಲ್ಲವೂ ಕೂಡ ಸಾಧ್ಯ ಇಲ್ಲ ಅವರಿಗೆ. ಸೊ ಹಾಗಾಗಿ ಕ್ಷಮಾಗುಣದಲ್ಲಿ ನೀವಿದ್ದೀರಾ, ಕ್ಷಮಿಸೋ ಗುಣದಲ್ಲಿ ನೀವಿದ್ದೀರಾ. ಎಲ್ಲದರಲ್ಲೂ ಜಿಗುಪ್ಸೆ, ನಿರುತ್ಸಾಹ ನಿಮ್ಮಲ್ಲಿ ಇದೆ. ಸೊ ಆ ಜಿಗುಪ್ಸೆ ಇರಲಿ, ಆ ನಿರುತ್ಸಾಹ ಇರಲಿ, ಎಲ್ಲವನ್ನು ಕೂಡ ಬಿಟ್ಟಾಕಿ ಈಗ ಒಂದು ಉತ್ಸಾಹನ ಮೈಯಲ್ಲಿ ತಗೊಂಡು, ಮನಸ್ಸಿಗೆ ಒಂದು ಉಲ್ಲಾಸನ ತಗೊಂಡು, ಒಂದು ಅಚೀವ್ಮೆಂಟ್ ಮಾಡಲಿಲ್ಲ ಅಂದ್ರೂ ಪರವಾಗಿಲ್ಲ, ಲೈಫನ್ನು ಹೀಗೆ ವೇಸ್ಟ್ ಆಗಿ ನಾನು ತಗೊಂಡು ಹೋಗೋದಿಲ್ಲ ಅನ್ನುವಂಥ ನಿರ್ಧಾರಕ್ಕೆ ಬನ್ನಿ ಅನ್ನುವಂಥದ್ದು ಇದೆ. ನಿಧಾನ ಆಗುತ್ತೆ, ಒಂಚೂರು ಫೈನಾನ್ಷಿಯಲ್ ವಿಚಾರಗಳಲ್ಲಿ ನೀವು ದೃಢವಾಗಿ ನಿಲ್ಲೋ ಅಂಥದ್ದು, ಬಟ್ ಖಂಡಿತವಾಗ್ಲೂ ನೀವು ದಾರಿ ತಪ್ಪೋದಿಲ್ಲ ಅನ್ನುವಂಥದ್ದು ಇದೆ. ಸೊ ಯಾರೋ ಬರ್ತಾರೆ ನನ್ನ ಜೊತೆ, ನಾನು ಒಂಟಿಯಾಗಿ ಹೋಗಬೇಕಾ ಅಂತ ಕಾಯಬೇಡಿ. ಈ ಪ್ರಯಾಣ ನಿಮ್ಮದು, ಈ ಜೀವನ ನಿಮ್ಮದು. ಸೊ ಹಾಗಾಗಿ ಈ ಒಂದು ಸೋಲ್ ಪರ್ಪಸ್ ನಿಮ್ಮನ್ನು ಒಂಟಿಯಾಗಿ ಕರ್ಕೊಂಡು ಹೋಗುತ್ತೆ. ಒಂಟಿಯಾಗಿ ಹೊರಡಿ ಅನ್ನುವಂಥದ್ದು ಇದೆ. ಬೇಜಾರು ಬೇಡ, ದುಃಖ ಬೇಡ, ಹೊರಡುವಂಥ ಸಮಯ ಬಂತು, ಹೊರಡಿ ಅನ್ನುವಂಥದ್ದು ಇದೆ. ಸೊ ಈ ಬದಲಾವಣೆ, ಈ ಒಂದು ಹೊರಡುವಂಥ ಸಮಯ ನಿಮ್ಮನ್ನು ಎಲ್ಲಿಗೆ ಕರ್ಕೊಂಡು ಹೋಗುತ್ತೆ ಅಥವಾ ಏನು ಮಾಡುತ್ತೆ ಅನ್ನೋದು ಮುಂದಿನ ದಿನಗಳಲ್ಲಿ ತುಂಬ ದೊಡ್ಡ ಸುದ್ದಿ ಆಗತ್ತೆ ಅನ್ನುವಂಥ ರೀತಿಯಲ್ಲಿ ಇದೆ. ಒಂದು ಒಳ್ಳೆಯ ರೀತಿಯಲ್ಲಿ ಈ ಥರ ಇರುವಂಥ ನೀವು ಬೆಳೆದು ದೊಡ್ಡ ವ್ಯಕ್ತಿ ಆಗ್ತೀರಾ ಅನ್ನುವಂಥದ್ದು ಇದೆ. ಕೆಲವರು ಸೋಷಿಯಲ್ ಮೀಡಿಯಾ ಸ್ಟಾರ್ ಕೂಡ ಆಗ್ಬಹುದು. ಇನ್ನೊಬ್ಬರ ಜೀವನಕ್ಕೆ ಬೆಳಕನ್ನು ತರಬೇಕು, ನೀವು ತರ್ತೀರಾ ಅನ್ನುವಂಥ ರೀತಿಯಲ್ಲಿ ಇದೆ. ನಿಮ್ಮ ಹೆಸರಲ್ಲಿ ಎಷ್ಟೇ ಲಕ್ಷ್ಮಿ ಇರ್ಬೋದು, ಆದರೆ ನಿಮ್ಮ ಜೋಬ್ ಇವಾಗ ಖಾಲಿ ಆಗಿರ್ಬೋದು. ಅಥವಾ ನೀವು ಲಕ್ಕಿ ಪರ್ಸನ್ ಬೇರೆಯವರಿಗಾಗಿ, ನಿಮ್ಮ ಜೀವನಕ್ಕೆ ನೀವು ಈಗ ಅನ್ಲಕ್ಕಿ ಆಗಿರ್ಬೋದು. ಬಟ್ ಯೋಚನೆ ಮಾಡಬೇಡಿ. ಸೊ ಎಲ್ಲದೂ ಕೂಡ ಕ್ಲೀನಾಗಿ ಮತ್ತೊಮ್ಮೆ ರೀರೈಟ್ ಮಾಡ್ಕೊಳ್ಳುವಂಥ ಸಮಯ ಬಂದಿದೆ. ಸೊ ಅಂಧಕಾರ ಇದೆ, ಅಂಧಕಾರದಲ್ಲಿ ಸೊ ಅಥವಾ ಕಣ್ಣು ಮಂಜಾಗಿದ್ದಾಗ ಯಾರ ಜೊತೆ ಏನೇ ಇದ್ದರೂ, ಏನೇ ಕಂಪೇರ್ ಮಾಡಿಕೊಂಡ್ರೂ ಕೂಡ ಸೊ ನಿಮ್ಮನ್ನು ಯಾರೂ ಕಂಪೇರ್ ಮಾಡೋದಕ್ಕಾಗೋದಿಲ್ಲ. ಯು ಆರ್ ವೆರಿ ಸ್ಪೆಷಲ್. ಸೊ ಕೆಲವರು ನಿಮ್ಮ ಜೀವನಕ್ಕೆ ಕತ್ತಲೆ ತೋರಿಸಿರೋಂಥ ಜೀವನಕ್ಕೆ ನೀವು ಬೆಳಕನ್ನು ತೊಗೊಂಬರ್ತಿದ್ದೀರಾ. ಈ ಕತ್ತಲೆಗೆ ನೀವು ಇಲ್ಲಿ ಬೆಳಕನ್ನು ಹಿಡ್ಕೊಂಡು ಬಂದಿದ್ದೀರಾ. ಈ ಕತ್ತಲೆ ಬೆಳಕಿನ ನಡುವೆ ಸೊ ನಿಮ್ಮನ್ನು ಯಾರು ಕಂಪೇರ್ ಮಾಡೋಕ್ಕಾಗದೇ ಇರುವಂಥ ರೀತಿಲಿ ನೀವು ಬೆಳೆದಿದ್ದೀರಾ. ಸೊ ತಮಸೋಮ ಜ್ಯೋತಿರ್ಗಮಯ ಅನ್ನುವಂಥ ರೀತಿಲಿ ಇಲ್ಲಿ ಇದೆ. ಯಾರ್ಯಾರು ಮುಖವಾಡ ಹಾಕ್ಕೊಂಡಿದ್ರು, ಯಾರ್ಯಾರು ಸಮಸ್ಯೆನ ಮಾಡ್ತಿದ್ರು, ಯಾರ್ಯಾರು ನಿಮ್ಮ ಜೀವನದಲ್ಲಿ ರಾಜಕೀಯವಾಗಿ ಅಥವಾ ಬೇರೆ ರೀತಿಲೇ ಒಂದು ರೀತಿ ಪೊಲಿಟಿಕಲ್ ಆಟನ ಆಡಿದ್ರು, ಆಟ ಕಟ್ಟಿದ್ರು, ಅವರೆಲ್ಲರೂ ಕಾಂಪ್ರಮೈಸಿಗೆ ಬರ್ತಾರೆ. ಇಲ್ಲಿ ನಿಮ್ಮ ಶತ್ರುಗಳ ಜೀವನಕ್ಕೂ ಕೂಡ ನೀವು ಬೆಳಕನ್ನು ಕೊಟ್ಬಿಟ್ಟಿದ್ದೀರಾ. ಶತ್ರುಗಳಿಗೂ ಕೂಡ ಒಂದು ಒಳ್ಳೆಯದನ್ನ ಮಾಡಿಬಿಟ್ಟಿದ್ದೀರಾ. ನೀವು ಈ ಒಂದು ಸಫರಿಂಗ್ ಪೀರಿಯಡಲ್ಲಿ ಎಷ್ಟು ಸ್ಟ್ರಾಂಗ್ ಆಗಿ ನಿಂತ್ರಿ ಅಂದರೆ ಸೊ ನೀನಾರಿಗಾದೆಯೋ ಎಲೆ ಮಾನವ ಅನ್ನುವಂಥ ರೀತಿಲಿ ನಿಂತುಬಿಟ್ಟಿದ್ದೀರಾ. ಮನುಷ್ಯರ ಜೀವನಕ್ಕೆ ಒಂದು ಕ್ವಶನ್ ಮಾರ್ಕ್ ಆಗಿ ನೀವು ನಿಂತಿದ್ದೀರಾ. ಸೊ ಹಾಗಾಗಿ ಅಷ್ಟು ಬ್ಲೆಸ್ಸಿಂಗ್ಸ್, ಅಷ್ಟು ನಿಮ್ಮಿಂದ ಎಲ್ಲ ಕಿತ್ಕೊಂಡ್ರೂ ಕೂಡ ಸ್ಟಿಲ್ ಯು ಹ್ಯಾವ್ ರಿಸೋರ್ಸ್. ಸೊ ನಿಮ್ಮ ಕೈಲಿ ಇನ್ನೂ ಇದೆ, ನಿಮ್ಮ ಹತ್ರ ಇನ್ನೂ ಐಶ್ವರ್ಯ ಇದೆ, ನಿಮ್ಮ ಕೈಲಿ ಇನ್ನೂ ಟ್ಯಾಲೆಂಟ್ ಇದೆ, ನಿಮ್ಮ ಕೈಲಿ ಇನ್ನೂ ಅದೃಷ್ಟ ಇದೆ. ಇನ್ನೊಬ್ಬರಿಗೆ ಹಂಚೋ ಅಷ್ಟು ನಿಮ್ಮಲ್ಲಿ ಇನ್ನೂ ವಿದ್ವತ್ತಾಗಲಿ, ವಿದ್ಯೆ ಆಗಲಿ, ಸಂಪತ್ತಾಗಲಿ ಅಥವಾ ಒಂದು ಪ್ರೀತಿ ಆಗಲಿ ಇನ್ನೂ ಉಳ್ಕೊಂಡಿದೆ. ಹಾಗಾಗಿ ಅದನ್ನು ವ್ಯರ್ಥ ಮಾಡ್ದಿರ ಮುಂದಿನ ಜೀವನಕ್ಕೆ ಅದನ್ನು ಕೂಡ ತಗೊಂಡು ಹೋಗಿ ಅನ್ನುವಂಥದ್ದು ಇದೆ. ಶತ್ರುಗಳ ಬಗ್ಗೆ ಭಯ ಬೇಡ, ಕತ್ತಲಿನ ಬಗ್ಗೆ ಭಯ ಬೇಡ. ನನಗಿಂತ ಕೆಲವರು ಚೆನ್ನಾಗಿದ್ದಾರೆ ಅಥವಾ ನನಗಿಂತ ಬೇರೆಯವ್ರು ಹಾಗೆ ಹೀಗೆ ಈ ಭಯ ಬೇಡ. ಇದೆಲ್ಲವನ್ನು ಬಿಟ್ಟಾಕಿ ನಿಮ್ಮ ಜೊತೆ ನೀವು ಕಾಂಪ್ರಮೈಸಿಗೆ ಬನ್ನಿ. ಯಾರ ಮೇಲೆ ಮುನ್ಸ್ಕೊಳ್ತಿದ್ದೀರಾ? ಇಲ್ಲಿ ನೀವು ಮುನ್ಸ್ಕೊಳ್ತಾ ಇರೋದು ನಿಮ್ಮ ಮೇಲೆ. ನಿಮ್ಮ ಮುನಿಸಾಟದಿಂದ ಯಾರಿಗೂ ನಷ್ಟ ಇಲ್ಲ, ನಿಮಗೆ ನಷ್ಟ ಆಗ್ತಿದೆ. ಹಾಗಾಗಿ ಎದ್ದು ನಿಲ್ಲಿ. ನೀವು ಮಾಡಿದ ಇಷ್ಟು ದಿನ ತಪ್ಪು ಅಂತ ಇಲ್ಲಿ ಯಾರೂ ದೂರ ಓರಿಸ್ತಾ ಇಲ್ಲ. ನೀವೇನು ಫೈಟ್ ಮಾಡಿದ್ದೀರಾ, ನೀವೇನು ಸಫರ್ ಮಾಡಿದ್ದೀರಾ, ಅದೆಲ್ಲವೂ ಕೂಡ ಸತ್ಯ ಇದೆ. ಆ ಸಫರಿಂಗ್ ನಿಮ್ಮ ಜೀವನಕ್ಕೆ ಒಂದು ರೀತಿಯ ಶಕ್ತಿ, ಯುಕ್ತಿ ಎರಡನ್ನೂ ಕೂಡ ತೋರಿಸ್ಕೊಟ್ಟಿದೆ. ನಿಮ್ಮಿಂದ ಸಾಕಷ್ಟು ಜನ ಬದಲಾಗಿದ್ದಾರೆ. ಸೊ ಮುಖವಾಡನ ಕಳ್ಚಿ ಸ್ನೇಹತ್ವಕ್ಕೆ ಬಂದಿದ್ದಾರೆ. ಶತ್ರುವಿನ ಶತ್ರು ಪರಮ ಮಿತ್ರ ಅಂತಾರೆ, ಆದರೆ ಇಲ್ಲಿ ಶತ್ರುಗಳೇ ಮಿತ್ರರಾಗಿದ್ದಾರೆ. ಆ ಮಿತ್ರತ್ವ ನಿಮಗೆ ಜಯನ ತರಿಸ್ಕೊಡ್ತಾ ಇದೆ ಅನ್ನುವಂಥದ್ದು ಇದೆ. ಸೊ ಹಿತಶತ್ರು ಅಲ್ಲ, ಇಲ್ಲಿ ಅಜಾತ ಶತ್ರು ಆಗಿ ನೀವು ಬೆಳೆದು ಬಿಟ್ಟಿದ್ದೀರಾ. ಅದು ನಿಮ್ಗೆ ಅರ್ಥ ಆಗಿಲ್ಲ. ಇಷ್ಟು ವರ್ಷದ ಪೀರಿಯಡಲ್ಲಿ ನೀವು ಏನೇನು ಸಫರ್ ಮಾಡಿದ್ದೀರಾ ಅದೆಲ್ಲವೂ ನಿಮ್ಮನ್ನು ಅಜಾತ ಶತ್ರು
ಶತ್ರುವಿನ ರೀತಿ ಮಾಡಿದೆ. ಜೊತೆಗೆ ನಿಮಗೆ ಒಂದು ಸಕ್ಸಸ್ ತೊಗೊಂಬರೋದಕ್ಕೆ ಚಾಮುಂಡಿ ದೇವಿ ಇರ್ಬೋದು, ನನ್ನ ಪ್ರೀತಿಯ ಅಂಗಾಳ ಪರಮೇಶ್ವರಿ ದೇವಿ ಇರ್ಬೋದು, ಅಥವಾ ದುರ್ಗಾ ಪರಮೇಶ್ವರಿ ಇರ್ಬೋದು, ನೀವು ನಂಬಿರುವಂಥ ಯಾವುದೇ ಶಕ್ತಿ ಇರ್ಬೋದು, ಅವರು ನಿಮಗೆ ಸಕ್ಸಸ್ ಕಡೆ ಕರ್ಕೊಂಡು ಹೋಗ್ತಿದ್ದಾರೆ. ಈ ಗೆಲುವು ನಿಮ್ಮದಲ್ಲ, ಈ ಗೆಲುವು ನಿಮ್ಮದಲ್ಲ, ಈ ಗೆಲುವು ನೀವು ನಂಬಿರುವಂಥ ಶಕ್ತಿಯದ್ದು. ಯಾವ ಶಕ್ತಿ ದೇವತೆನ ನೀವು ನಂಬಿದ್ರಿ, ಆ ಶಕ್ತಿ ದೇವತೆ ನಿಮಗೆ ಕೊಟ್ಟಿರುವಂಥ ಗೆಲುವು. ಆ ಶಕ್ತಿ ದೇವತೆ ಈಗ ವಿಜೃಂಭಿಸ್ತಾ ಇದ್ದಾಳೆ, ಈಗ ಸಂತೋಷನ ಅನುಭವಿಸ್ತಾ ಇದ್ದಾಳೆ. ಯಾಕೆ ಅಂದರೆ ಶಕ್ತಿ ದೇವತೆ ನಿಮಗೇನು ಪರೀಕ್ಷೆ ಕೊಟ್ಟಿದ್ಲು, ಆ ಪರೀಕ್ಷೆಯಲ್ಲಿ ನೀವು ಗೆದ್ದಿದ್ದೀರಾ. ಸೊ ನಾನು ಬಯಸಿದಂಥ ರೀತಿಲಿ ನನ್ನ ಮಗು ಬೆಳೀತಲ್ಲ, ನನ್ನ ಮಗುಗಿಂತ ಹೆಚ್ಚಿಂದ ಏನೂ ಇಲ್ಲ, ನನ್ನ ಮಗು ಆಸೆ ಪಟ್ಟಂತ, ನನ್ನ ಮಗು ಮಾಡಿದ ಸಂಕಲ್ಪ ನಿಜ ಆಯ್ತಲ್ಲ ಅಂತ ಅಮ್ಮಂಗೂ ನಂಬಿಕೆ ಇರಲಿಲ್ಲ. ನೀವು ನಂಬಿರುವಂಥ ಶಕ್ತಿ ದೇವತೆಗೂ ನಂಬಿಕೆ ಇಲ್ದಿರುವಂಥ ರೀತಿಲಿ ನೀವೊಂದು ನಂಬಿಕೆನ ಇಟ್ಟಿದ್ರಿ, ಆ ಶತ್ರುತ್ವ ಹೋಗುತ್ತೆ, ಶಾಂತವಾಗುತ್ತೆ ಅಂತ. ಅದೇ ರೀತಿಲಿ ಆ ಶತ್ರುತ್ವ ಹೋಗಿ ಶಾಂತ ಆಗಿದೆ. ಹೀಗಾಗಿ ಈ ಗೆಲುವು, ಈ ಸಂಭ್ರಮ ಏನು ಮುಂದಿನ ದಿನಗಳಲ್ಲಿ ಬರೋದ್ರಲ್ಲಿ ಇದೆ, ಅದು ನಿಮ್ಮ ಗೆಲುವಲ್ಲ, ನಿಮ್ಮನ್ನು ಗೆಲ್ಲಿಸೋದಕ್ಕೆ ಶ್ರಮ ಪಟ್ಟಂಥ ಆ ಟೀಮಿನ ಗೆಲುವು, ಸ್ಪಿರಿಚುವಲ್ ಟೀಮಿನ ಗೆಲುವು, ಆ ತಾಯಿ ಶಕ್ತಿಯ ಗೆಲುವು ಅದು. ಹಾಗಾಗಿ ಈ ಗೆಲುವನ್ನು ನೋಡೋಕ್ಕಾದರೂ ನೀವು ಮುಂದುವರಿರಿ, ಅಲ್ಲೇ ನಿಲ್ಲಬೇಡಿ ಅನ್ನುವಂಥದ್ದು ಇದೆ. ಮನೆಯ ಆಸರೆ ಇಲ್ಲ ಅಂತ ಕೆಲವರು ಇರ್ಬೋದು. ಸೊ ಹೊಸ ಮನೆಗೆ ಹೋಗ್ತೀರಾ, ಹೊಸ ಮನೆಗೆ ಹೋಗಬೇಕಾಗಿರೋದು ಇದೆ. ಸೊ ಹೊಸ ಜೀವನನ ಕಟ್ಕೊಳ್ಬೇಕಾಗಿರೋದು ಇದೆ. ಸಂಸಾರ, ಮಡದಿ, ಮನೆ, ಮಕ್ಕಳು, ಸೊ ಅಥವಾ ಗಂಡ ಮಕ್ಕಳು, ಅಥವಾ ಹೊಸ ಬಿಸ್ನೆಸ್ಸು, ವ್ಯಾಪಾರ, ಇದೆಲ್ಲವನ್ನು ನೋಡಬೇಕಾಗಿದೆ. ಸೊ ಇದೆಲ್ಲವನ್ನು ಬಿಟ್ಬಿಟ್ಟು ಎಲ್ಲಿ ಹೋಗ್ತೀರಾ? ಸದ್ಯಕ್ಕೆ ನೀವೇನೋ ತುಂಬ ದೊಡ್ಡ ಮಟ್ಟದಲ್ಲಿ ಮಾಡಿ, ಏನೋ ಒಂದು ತುಂಬ ಸೌಂಡಾಗಿ ಮಾಡಿ ಅಥವಾ ಬೇರೇನೋ ಮಾಡಿ ಅಂತ ನಿಮಗೆ ಹೇಳ್ತಿಲ್ಲ. ಜಸ್ಟ್ ಗೋ ವಿತ್ ಫ್ಲೋ. ಒಂಚೂರು ಫ್ಲೋಲೇ ಹೋಗಿ, ಹೇಗೆ ಕರ್ಕೊಂಡು ಹೋಗುತ್ತೋ ಜೀವನ ಹಾಗೆ ಹೋಗಿ. ಆದರೆ ನಿಂತ್ಕೊಬೇಡಿ, ನನ್ನ ಕೈಲಿ ಆಗಲ್ಲ ಅನ್ನೋ ಮಾತನ್ನು ಹೇಳಬೇಡಿ. ಸ್ಟಕ್ ಎನರ್ಜಿಯಿಂದ ಹೊರಗೆ ಬನ್ನಿ ಅಂತ ಹೇಳ್ತಾ ಇದೆ. ಸೊ ಆಗಿದ್ದಾಯಿತು, ಎಲ್ಲವೂ ಕೂಡ ಮುಗಿದೋಯ್ತು. ಸೊ ಯಾವುದನ್ನು ಕೂಡ ನಾವು ರಿಪೀಟ್ ಮಾಡೋದಕ್ಕಾಗೋದಿಲ್ಲ. ಎಲ್ಲೋ ಒಂದು ಕಡೆ ಆ ರಿಪೀಟೆಡ್ ಎನರ್ಜಿ ಬರ್ತಿದೆ ಅಂದರೆ ಒಂಚೂರು ಸ್ಟಕ್ಕಲ್ಲಿ ಇದ್ದೀರಾ ಅಂತ ಅಲ್ವಾ. ಸೊ ಅದರಿಂದ ಹೊರಗೆ ಬನ್ನಿ. ಕ್ಷಮಾಗುಣ ನಿಮ್ಮಲ್ಲಿ ತುಂಬ ದೊಡ್ಡದಾಗಿದೆ. ಕ್ಷಮಿಸಿ ಅನ್ನುವಂಥದ್ದು ಇದೆ. ಸೊ ಲೆಟ್ ಗೋ ಮಾಡಿ ಅನ್ನುವಂಥದ್ದು ಇದೆ. ಲೆಟ್ ಗೋ ಮಾಡಿ, ಇದರಿಂದ ಎಲ್ಲರಿಗೂ ಒಳ್ಳೆಯದಾಗತ್ತೆ, ನಿಮಗೂ ಕೂಡ ಒಳ್ಳೆಯದಾಗತ್ತೆ. ಒಂದು ರೀತಿ ಮಳೆ ಬಂದು ಹೋದ್ಮೇಲೆ ಬಿಸಿಲು ಬರುತ್ತಲ್ಲ, ಆ ರೀತಿಲಿ ನಿಮ್ಮ ಜೀವನಕ್ಕೆ ಬಿಸಿಲು ಬರ್ತಿದೆ. ಆ ಬಿಸಿಲು ನಿಮ್ಮ ಜೀವನಕ್ಕೆ ಒಂದು ಬೆಳಕನ್ನು ತೊಗೊಂಬರುತ್ತೆ. ದುಡ್ಡಿನ ಬಗ್ಗೆ ಯೋಚನೆ ಮಾಡಬೇಡಿ, ಸಾಕಷ್ಟು ದುಡ್ಡು ಬರುತ್ತೆ. ನಿಮ್ಮ ಆರೋಗ್ಯದ ಬಗ್ಗೆ ಕೂಡ ಚಿಂತೆ ಮಾಡಬೇಡಿ, ನಿಮಗೆ ಆರೋಗ್ಯ ಕೂಡ ವೃದ್ಧಿ ಆಗುತ್ತೆ. ಮಹಾಲಕ್ಷ್ಮಿ ಕೃಪಾಶೀರ್ವಾದದಿಂದ ನೀವು ಯಾವಾಗಲೂ ಏನು ಯೋಚನೆ ಮಾಡ್ತಿರ್ತೀರ, ನನ್ನ ಕುಟುಂಬ ಚೆನ್ನಾಗಿರಬೇಕು, ನನ್ನ ಕುಟುಂಬ ಚೆನ್ನಾಗಿರಬೇಕು, ನನ್ನ ಕುಟುಂಬ ಚೆನ್ನಾಗಿರಬೇಕು ಅಂತ. ನೋಡಿ, ನಿಮ್ಮ ಕುಟುಂಬದವರೆಲ್ಲ ಎಷ್ಟು ನಗ್ನಾಗ್ತಾ ಇದ್ದಾರೆ, ಎಷ್ಟು ಖುಷಿಯಾಗಿದ್ದಾರೆ, ಎಷ್ಟು ಸಂತೋಷವಾಗಿದ್ದಾರೆ. ನಿಮ್ಮ ಸೆಂಟರ್ ಪಾಯಿಂಟ್ ನೀವೇನೆ. ನೀವೇ ಒಂದು ಬ್ರಹ್ಮಾಂಡ ಇದ್ದಂಗೆ. ನೀವು ಸಂತೋಷವಾಗಿದ್ದರೆ, ನೀವು ಖುಷಿಯಾಗಿದ್ದರೆ, ನಿಮ್ಮ ಇಡೀ ಜಗತ್ತು ಖುಷಿಯಾಗಿ ಇರುತ್ತೆ. ಸೊ ಹಾಗಾಗಿ ಸಾಕಷ್ಟು ಹಣ ಕೂಡ ಬರೋದ್ರಲ್ಲಿ ಇದೆ, ಆಸ್ತಿ ಅಂತಸ್ತು ಕೂಡ ನಿಮಗೆ ಬರೋದ್ರಲ್ಲಿ ಇದೆ. ಜೊತೆಗೆ ಫೈನಾನ್ಷಿಯಲಿ ಕೂಡ ಸಕ್ಸಸ್ ಆಗ್ತೀರಾ, ಬಿಸ್ನೆಸ್ ಕೂಡ ಚೆನ್ನಾಗಿ ಹೋಗುತ್ತೆ ಅನ್ನುವಂಥದ್ದು ಇದೆ. ಎಂಡಿಂಗ್ ಪೀರಿಯಡ್ ಇದು. ಏನೋ ಒಂದು ನಿಮ್ಮ ಲೈಫಲ್ಲಿ ಇದ್ದಂಥ ಪಾಸ್ಟ್ ಕರ್ಮಗಳಿರ್ಬೋದು, ಪಾಸ್ಟ್ ಲೈಫ್ ಕರ್ಮ ಇರ್ಬೋದು, ಪಾಸ್ಟ್ ಲೈಫ್ ಕಾರ್ಮಿಕ್ ಇರ್ಬೋದು, ಅಥವಾ ಪಾಸ್ಟ್ ಲೈಫ್ ಸೋಲ್ಮೇಟ್ ಇರ್ಬೋದು, ಪಾಸ್ಟ್ ಲೈಫ್ ಟ್ವಿನ್ ಫ್ಲೇಮ್ ಕೂಡ ಇಲ್ಲಿ ಇದೆ. ಒಂದಷ್ಟು ಅಗ್ರೆಸಿವ್ ಎನರ್ಜಿಯಿಂದ ಒಂದಷ್ಟು ಪೀಸ್ ಆಫ್ ಮೈಂಡ್ ಜರ್ನಿಗೆ ನೀವು ಬರ್ತಿದ್ದೀರಾ ಅನ್ನುವಂಥದ್ದು. ಎಲ್ಲ ಒಂದು ಕಡೆ ಪ್ರಯಾಣ ಕೂಡ ಹೊರಡುವಂಥ ಸಾಧ್ಯತೆ ಇದೆ. ನಾನು ಇಲ್ಲಿದ್ರೆ ಸರಿ, ಅಲ್ಲಿದ್ರೆ ಸರಿ, ಈ ಊರಲ್ಲಿದ್ದರೆ ತೊಂದರೆ ಏನೋ, ಆ ಊರಿಗೆ ಹೋದರೆ ತೊಂದರೆ ಏನೋ, ಇಲ್ಲಿ ಸೇಫ್ ಏನೋ, ಅಲ್ಲಿ ಸೇಫ್ ಏನೋ, ಅದೆಲ್ಲ ಬೇಡ. ಇಡೀ ಬ್ರಹ್ಮಾಂಡನೇ ನಿಮ್ಮ ಮನೆ. ನೀವೆಲ್ಲೇ ಇದ್ರೂ ನಿಮಗೆ ಸಹಾಯಕರು ಇದ್ದೇ ಇರ್ತಾರೆ. ನೀವೆಲ್ಲೇ ಇದ್ದರೂ ಯೂನಿವರ್ಸ್ ನಿಮಗೆ ಸಹಾಯ ಮಾಡೋರನ್ನ ಕಳಿಸ್ತಾರೆ. ನೀವೆಲ್ಲೇ ಇದ್ದರೂ ನಿಮ್ಮ ಅರ್ನಿಂಗ್ ಕೂಡ ಚೆನ್ನಾಗಿ ಹೋಗ್ತಾನೆ ಇರುತ್ತೆ. ನಾನು ಇಲ್ಲಿ ಚೆನ್ನಾಗಿ ಅರ್ನ್ ಮಾಡ್ತಿದ್ದೀನಿ, ಅಲ್ಲೋಗಿ ಅರ್ನ್ ಮಾಡೋದಿಲ್ವೇನೋ ಅನ್ನೋ ರೀತಿಲಿ ನಿಮಗೆ ಇರಬಹುದು. ಸೊ ಹಾಗಾಗಿ ಅದನ್ನು ಕೂಡ ನೀವು ತಲೆಯಲ್ಲಿ ಹಾಕೋಬೇಡಿ, ಆರಾಮಾಗಿರಿ. ಜೊತೆಗೆ ಒಂದು ಕಂಪ್ಲೀಟ್ ನಿಮ್ಮ ಆ ಒಂದು ಜೀವನ ಏನು ಚೂರು ಆಗೋಗಿತ್ತು, ಆ ಚೂರು ಆಗಿದ್ದಂಥ ಜೀವನ ಒಂದು ರೀತಿಲಿ ಶಾಂತವಾಗಿ ಮುಂದುವರಿತಾ ಇದೆ. ಒಂದು ರೀತಿ ಎಲ್ಲ ಮತ್ತೆ ಅಲೈನಿಗೆ ಬರ್ತಿದೆ. ಒಂದು ರೀತಿ ಮತ್ತೆ ಎಲ್ಲ ಜೋಡಣೆಗೊಂಡು ಒಂದು ನಗು ನಿಮ್ಮ ಜೀವನದಲ್ಲಿ ಬರುವಂಥ ಸಾಧ್ಯತೆ ಇದೆ. ವಿದೇಶ ಪ್ರಯಾಣ ಹೋಗಬೇಕು, ವಿದೇಶದಿಂದ ಆಫರ್ಸ್ ಬರ್ತಿದೆ ಅಂದರೆ ಅದನ್ನು ಕೂಡ ಒಪ್ಕೊಳ್ಳಿ, ಅದರಿಂದ ಕೂಡ ನಿಮಗೆ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ಡ್ರೀಮ್ ಆಫ್ ಲೈಫ್ ಏನಿತ್ತು, ಇಂಥವ್ರನ್ನೇ ಮದುವೆ ಆಗಬೇಕು,
ಹೀಗೆ ಇರಬೇಕು, ನನ್ನ ಪ್ರೇಮ ಜೀವನ ಹೀಗಿರಬೇಕು ಅಂತ ಆಸೆ ಏನಿತ್ತು, ಅಥವಾ ಇಂಥ ವ್ಯಕ್ತಿನೇ ನಾನು ಮದುವೆ ಆಗಬೇಕು, ಅಂಥ ವ್ಯಕ್ತಿ ಜೊತೆ ನಾನು ಇರಬೇಕು ಅನ್ನುವಂಥ ಕನಸು ಏನಿತ್ತು ಅದು ಕೂಡ ಈಡೇರ್ತಾ ಇದೆ. ಅದ್ರ ಜೊತೆಗೆ ನನ್ನನ್ನು ಪ್ರೀತಿಸಿರುವಂಥ ವ್ಯಕ್ತಿ ಬೇರೆ ಯಾರ್ದೋ ಜೊತೆಯಲ್ಲಿ ಇದ್ದಾರೆ ಅಂತ ಏನು ದುಃಖ ಇತ್ತು ಅದು ಕೂಡ ಸರಿ ಹೋಗುತ್ತೆ ಅನ್ನುವಂಥದ್ದು ಇದೆ. ಆ ದುಃಖದಲ್ಲಿ ನೀವಿದ್ರೆ, ಆ ದುಃಖ ನೀವೇನು ಪಟ್ಟಿದ್ರಿ ಆ ದುಃಖ ನಿಮ್ಮ ಪಾರ್ಟ್ನರ್ ಯಾರಿದ್ದಾರೆ ಅವ್ರಿಗೂ ಕೂಡ ಅರ್ಥ ಆಗುತ್ತೆ. ಸೊ ನಾನು ತಪ್ಪು ಮಾಡಿದೆ ಅಂತ. ಸೊ ಹಾಗಾಗಿ ಅವರು ಥರ್ಡ್ ಪಾರ್ಟಿ ಸಿಚುವೇಶನ್ ಏನಿತ್ತು ಅದನ್ನು ಬಿಟ್ಬಿಟ್ಟು ಈಗ ಸ್ಟಿಲ್ ಒಂಟಿಯಾಗಿ ನಿಮ್ಮ ಜೀವನಕ್ಕೆ ವಾಪಸ್ ಬರ್ತಾರೆ. ಅದ್ರ ಬಗ್ಗೆ ಚಿಂತೆ ಬೇಡ ಅನ್ನುವಂಥ ರೀತಿಲಿ ಇದೆ. ಎಲ್ಲೋ ಒಂದು ಕಡೆ ಈ ರಾಧಾ ವಿರಹಿ ಅನ್ನುವಂಥ ರೀತಿಲಿ ನಿಮ್ಮ ಜೀವನದಲ್ಲಿ ಬರೀ ವಿರಹನೇ ಏನು ತುಂಬಿತ್ತು, ಅದರಿಂದ ಹೊರಗೆ ಬರ್ತೀರಾ ಅನ್ನುವಂಥದ್ದು ಇದೆ. ಕೆಲವರಿಗೆ ಒಂದು ರೀತಿ ಆಧ್ಯಾತ್ಮಿಕ ಜೀವನದಲ್ಲಿ ಮುಂದುವರಿಯೋದು ಇಷ್ಟ ಇದ್ದರೆ ಆಧ್ಯಾತ್ಮಿಕ ಜೀವನದಲ್ಲಿ ಮುಂದುವರಿರಿ. ನಾನು ಸಿಂಗಲ್ ಆಗೇ ಇರಬೇಕು ಅಂದರೆ ಸಿಂಗಲ್ ಆಗೇ ಇರಿ, ಅಥವಾ ನಾನು ಮಿಂಗಲ್ ಆಗಬೇಕು ಅಂದರೆ ಮಿಂಗಲ್ ಆಗಿ, ಸೊ ಮ್ಯಾರೇಜ್ ಆಗಬೇಕು ಅಂದರೆ ಮ್ಯಾರೇಜ್ ಆಗಿ. ಸೊ ಸಾಕಷ್ಟು ಎನರ್ಜೀಸ್ ಇದೆ ಇಲ್ಲಿ. ಎಲ್ಲರ ಎನರ್ಜಿ ಪಿಕ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ, ಬಟ್ ಇರಲಿ. ಸೊ ನಿಮಗೆ ಯಾವ್ದು ಅನ್ವಯಿಸುತ್ತೋ ಅದನ್ನು ಮಾತ್ರ ತೊಗೊಳ್ಳಿ. ಸೊ ಟ್ಯಾರೋ ಕಾರ್ಡ್ ಗೈಡೆನ್ಸ್ ನಿಮಗೆ ಅದ್ಭುತವಾಗಿ ಬರ್ತಿದೆ ಅಂತ ಅನಿಸುತ್ತೆ. ಸೊ ಗೈಡೆನ್ಸ್ ನಿಮಗೆ ಫ್ಯಾಮಿಲಿ ತುಂಬ ನೋವು ಮಾಡಿದೆ, ಫ್ಯಾಮಿಲಿ ಇರ್ಬೋದು, ಲವ್ ಲೈಫ್ ಇರ್ಬೋದು, ಎಲ್ಲೋ ಒಂದು ಕಡೆ ನಾನು ಹೋದರೆ ಎಲ್ಲರೂ ಹೇಗೆ ಬದುಕ್ತಾರೆ ಅನ್ನುವಂಥ ಚಿಂತೆ ಇರ್ಬೋದು. ಹಾಗೆಲ್ಲ ಏನೂ ಇಲ್ಲ. ನೀವು ಹೋದರೆ ಅವರೆಲ್ಲರೂ ನಿಮ್ಮ ಜೊತೆ ಒಂದಲ್ಲ ಒಂದು ರೀತಿಲಿ ಕನೆಕ್ಟಿಂಗಲ್ಲಿ ಇದ್ದೇ ಇರ್ತಾರೆ. ಸೊ ನಿಮ್ಮ ಜೊತೆ ಬಂದೇ ಬರ್ತಾರೆ ಅವರೆಲ್ಲರೂ ಅನ್ನುವಂಥ ರೀತಿಲಿ ಇದೆ. ಸೊ ಏಂಜಲ್ಸ್ ನಿಮ್ಗೆ ಏನು ಹೇಳ್ತಿದ್ದಾರೆ ಅಂದರೆ, ಹಿಂದೆ ತಿರುಗಿ ನೋಡಬೇಡಿ, ಮುಂದುವರೆದ್ಬಿಡಿ. ನಿಮಗೆ ಗೈಡೆನ್ಸ್ ಯಾರೂ ಕೊಡ್ತಾ ಇಲ್ಲ, ಯಾರೂ ಕರ್ಕೊಂಡು ಹೋಗ್ತಿಲ್ಲ, ಯಾರೂ ನಂಗೆ ಸಹಾಯ ಮಾಡ್ತಿಲ್ಲ ಅಂತಿದ್ದೀರಾ. ನಿಮ್ಮ ಪ್ರಯತ್ನ ಎಷ್ಟಿದೆ ನೀವು ಮುಂದುವರಿಲಿಕ್ಕೆ ಅಲ್ವಾ? ಸೊ ನಿಮ್ಮ ಪ್ರಯತ್ನನೇ ಇಲ್ಲ ಅಂದರೆ ಬೇರೆಯವ್ರು ಯಾರೂ ನಿಮ್ಮನ್ನು ಮುಂದುವರ್ಸೋದಕ್ಕಾಗೋದಿಲ್ಲ. ಆದರೂ ಕೂಡ ನೀವು ಸ್ಟಕ್ ಎನರ್ಜಿಲಿ ಇದ್ದೀರಾ ಅಂತ ಏಂಜಲ್ಸ್ ಬಂದಿದ್ದಾರೆ, ನಿಮ್ಮನ್ನು ಕರ್ಕೊಂಡು ಮುಂದುವರಿತಾ ಇದ್ದಾರೆ. ಸೊ ಅವರು ಕರ್ಕೊಂಡು ಹೋಗ್ತಾ ಇರಬೇಕಾದ್ರೆ ಖುಷಿಯಾಗಿ ಅವ್ರ ಜೊತೆ ಹೊರಡಿ. ಯಾಕೆ ನೀವು ಹತ್ಕೊಂಡು ಮತ್ತೆ ಪಾಸ್ಟ್ ಎನರ್ಜಿನೇ ನೋಡ್ತಾ ಇರ್ತೀರಾ ಅನ್ನುವಂಥದ್ದು ಇದೆ. ಸೊ ನೀವು ಹೋದರೆ ಯಾರಾದರೂ ಜಗಳ ಆಡ್ಬಿಡ್ತಾರಾ, ನೀವು ಹೋದರೆ ಯಾರಾದರೂ ಕಾಯ್ಕೊಂಡಿದ್ದು ಏನಾದರೂ ಸಮಸ್ಯೆ ಮಾಡಿಬಿಡ್ತಾರಾ, ಈ ಭಯ ಯಾಕೆ? ಸೊ ಕಾಯೋರು ಎಲ್ಲಿದ್ದರೂ ಕಾಯ್ತಾ ಇರ್ತಾರೆ. ಸೊ ಜಗಳ ಮಾಡೋರು ಹೇಗಿದ್ರು ಜಗಳ ಮಾಡ್ತಾನೆ ಇರ್ತಾರೆ. ಬಟ್ ನಿಮ್ಮ ಮುಂದೆ ಡೈರೆಕ್ಟಾಗಿ ಅವ್ರೇನು ಕಾಯ್ತಾ ಇದ್ರು ಜಗಳ ಮಾಡಬೇಕು ಅಥವಾ ಏನೋ ಸಮಸ್ಯೆ ಮಾಡ್ಕೊಳ್ತಾರೆ ಅಥವಾ ನೀವು ಯಾರಿಗಾದರೂ ಸಮಸ್ಯೆ ಆಗಿಬಿಡ್ತೀರಾ ಅನ್ನುವಂಥ ಭಯ ಬೇಡ. ಸೊ ಮಾಡಿದ್ದನ್ನು ಮಾರಾಯ ಅನ್ನುವಂಥ ರೀತಿಲಿ ಸೊ ಅವ್ರವ್ರಿಗೆ ಆಗುತ್ತೆ. ಸೊ ಅವ್ರವ್ರು ಎಷ್ಟೆಷ್ಟು ದಿನ ಕಾಯ್ತಾ ಇರ್ತಾರೋ ಅಷ್ಟೆಷ್ಟು ದಿನದಲ್ಲಿ ಅವರಿಗೆ ರಿಸಲ್ಟ್ ಅನ್ನೋದು ಸಿಗುತ್ತೆ. ಸೊ ನೀವು ಯಾರಿಂದನೂ ಜಗಳ ಮಾಡ್ಕೊಂಡು ಹೋಗುವಂಥ ಅಗತ್ಯ ಇಲ್ಲ. ಶಾಂತವಾಗಿ ಹೋಗಿ ಅವ್ರವ್ರ ಜೀವನನ ಅವ್ರವ್ರು ನೋಡ್ಕೊಳ್ತಾರೆ. ಅವ್ರವ್ರ ಮುಖವಾಡ ಅವ್ರವ್ರನ್ನೇ ತಿನ್ನತ್ತೆ. ಅರ್ಥ ಆಯ್ತಾ? ಅವ್ರವ್ರ ಮುಖವಾಡ ಅವ್ರವ್ರನ್ನೇ ತಿನ್ನತ್ತೆ. ಸೊ ನೀವು ಮುಖವಾಡದ ಹಿಂದಿನ ಸತ್ಯ ಗೊತ್ತಾದ ಮೇಲೆ ಮತ್ತೆ ಅಲ್ಲೇ ನಿಲ್ಲುವಂಥ ಪ್ರಯತ್ನ ಮಾಡಿದಿರ ಮುಂದುವರಿರಿ ಅನ್ನುವಂಥದ್ದು ಇದೆ. ಇನ್ನೊಂದು 6 ದಿನಗಳಿರ್ಬೋದು, 6 ಗಂಟೆಗಳ ಒಳಗೆ ಇದು ಟೈಮ್ಲೆಸ್ ರೀಡಿಂಗ್ ಇದೆ. 10 ವರ್ಷ ಬಿಟ್ಟು ಕೇಳಿದ್ರು ಇದೇ ಎನರ್ಜಿ ಇರುತ್ತೆ, 50 ವರ್ಷ ಬಿಟ್ಟು ಕೇಳಿದ್ರು ಇದೇ ಎನರ್ಜಿ ಇರುತ್ತೆ. ಸೊ ಇದನ್ನು ನೀವು ಪಾಸಿಟಿವ್ ಆಗಿ ತಗೊಳ್ಳಿ. ಇನ್ನೊಂದು 6 ದಿವಸದಲ್ಲಿ ನಿಮಗೆ ಒಂದು ಮಾರ್ಗದರ್ಶಕರು ಬಂದು ನಿಮಗೆ ಮಾರ್ಗದರ್ಶನನ ಕೊಡ್ತಾರೆ ಅನ್ನುವಂಥದ್ದು ಇದೆ. ವಿಶೇಷವಾಗಿ ಸುಬ್ರಹ್ಮಣ್ಯ ಸ್ವಾಮಿ ನಿಮಗೆ ಒಂದು ಕನಸಿನಲ್ಲಿ ಬರ್ತಾರೋ ಅಥವಾ ಯಾವುದೋ ಒಂದು ರೂಪದಲ್ಲಿ ಬಂದು ನಿಮಗೆ ಮಾರ್ಗದರ್ಶನನ ಕೊಡ್ತಾರೆ. ಸುಬ್ರಹ್ಮಣ್ಯ ಸ್ವಾಮಿ ಬಂದು ಮಾರ್ಗದರ್ಶನನ ಕೊಟ್ಟಿದ್ದು ತಗೊಂಡ ಮೇಲೆ ನೀವು ಮುಂದುವರಿತೀರಾ. ಅಲ್ಲಿ ಒಂದು ದೇವಿ ಶಕ್ತಿ ಕೂಡ ಬಂದು ನಿಮಗೆ ಮಾರ್ಗದರ್ಶನನ ಕೊಡ್ತಾ ಇದೆ. ಸ್ಟಿಲ್ ಎಲ್ಲರೂ ನಿಮಗೆ ಇಡೀ ಡಿವೈನ್ ಟೀಮಿಂದ ಹಿಡಿದು ರಾಕ್ಷಸರ ಟೀಮ್ವರೆಗೂ ನಿಮಗೆ ಸಹಾಯ ಮಾಡ್ತಿದೆ. ಹೋಲ್ ಯೂನಿವರ್ಸ್ ಅಂದರೆ ಅದರಲ್ಲಿ ಎಲ್ಲರೂ ಬರ್ತಾರೆ. ಡಿಮನ್ಸ್ ಬರ್ತಾರೆ, ಸೊ ಏಂಜಲ್ಸ್ ಬರ್ತಾರೆ, ಸ್ಪಿರಿಚುವಲ್ ವರ್ಲ್ಡಲ್ಲಿ ಬರ್ತಾರೆ, ಆನ್ಸಿಸ್ಟರ್ಸ್ ಬರ್ತಾರೆ, ಆರ್ಕೇಂಜಲ್ಸ್ ಬರ್ತಾರೆ. ಸೊ ನಂಗೆ ಗೊತ್ತಿರೋ ಟ್ಯಾರೋ ಭಾಷೆಯಲ್ಲಿ ಇದು ಹೇಳೋದಾದರೆ, ಸೊ ಬೇರೆ ಇದರಲ್ಲಿ ಹೇಳೋದಾದರೆ ಯಕ್ಷಿಣಿ, ಕಿನ್ನರಿ, ಡಾಕಿನಿ, ಶಾಕಿನಿ, ಮೋಹಿನಿ ಏನೇನೋ ಹೇಳ್ತಾರಲ್ಲ, ತಪ್ಪಾಗಿ ಹೇಳಿದರೆ ಆ ಥರದ ಅವರೆಲ್ಲರೂ ನಿಮಗೆ ಶತ್ರು ತೋರಿಸೋರು ಒಬ್ಬರು ಇಲ್ಲ ಭೂಮಂಡಲದಲ್ಲಿ. ಇದಂತೂ ಅರ್ಥ ಮಾಡ್ಕೊಂಬಿಡಿ. ಎಂತಕ್ಕೆ ಪ್ರಯೋಗ ಮಾಡ್ತಾರೆ ಅಂದರೆ ನೀವು ಅವ್ರ ಜೊತೆ ಇಲ್ಲ ಅಂತ, ನೀವು ಅವರಿಗೆ ಒಲಿಲಿಲ್ಲ ಅನ್ನುವಂಥದ್ದಕ್ಕೆ ಮಾತ್ರ ಪ್ರಯತ್ನ ಮಾಡ್ತಿದ್ದಾರೆ. ಅದು ಬಿಟ್ಟರೆ ನಿಮ್ಮ ಯಶಸ್ಸನ್ನು ಕೀಳಲಿಕ್ಕೆ, ನಿಮ್ಮ ಅದೃಷ್ಟನ ಕೀಳಲಿಕ್ಕೆ ಏನೇನು ಪ್ರಯತ್ನ ಪಟ್ಟಿದ್ರು ಸೊ ಕರ್ಮ ರಿಟರ್ನ್ ಅಲ್ವಾ. ಸೊ ಅದು ನೋಡ್ತೀರಾ ಆದಷ್ಟು ಬೇಗ. ಸೊ ಹಾಗಾಗಿ ಒಂದು ಹೊಸ ವ್ಯಕ್ತಿಯಾಗಿ ನೀವು ರೀಬರ್ತ್ ಆಗ್ತೀರಾ ಈ ಬದಲಾವಣೆಯಿಂದ.
ಎಷ್ಟು ಚೆನ್ನಾಗಿ ನಿಮ್ಮಲ್ಲಿ ಬದಲಾವಣೆ ಬರುತ್ತೆ, ಈ ರೀಬರ್ತ್ ಬರುತ್ತೆ ಅಂದರೆ, ಸೊ ನಿಮ್ಮಲ್ಲಿ ಇದ್ದಂಥ ಒಂದು ಅಗ್ರೆಸಿವ್ ನೇಚರ್ ಹೋಗಿ ಒಂದು ಶಾಂತ ಮೂರ್ತಿಯಾಗಿ ಬದಲಾಗ್ತೀರಾ ಅನ್ನುವಂಥದ್ದು ಇದೆ. ಒಂದು ಮೆಚುರಿಟಿ ಬರುತ್ತೆ ನಿಮಗೆ. ಈಗ ಮಗುವಿನ ಥರ ಇದ್ದಂಥವ್ರು ಈಗ ಒಬ್ಬ ಪ್ರಬುದ್ಧ ವ್ಯಕ್ತಿತ್ವವಾಗಿ ನೀವು ಬದಲಾಗ್ತೀರಾ ಅನ್ನುವಂಥದ್ದು ಇದೆ. ಬರಡಾಗಿರೋ ನಿಮ್ಮ ಜೀವನ ಮತ್ತೆ ಸುಮಧುರ ಪುಷ್ಪವಾಗಿ ಅರಳುತ್ತೆ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಸೊ ಹೆಚ್ಚು ತಲೆ ಕೆಡಿಸ್ಕೊಳ್ಬೇಡಿ ಅನ್ನುವಂಥದ್ದು ಇದೆ. ಯಾರು ಕನ್ನಡಿಲಿ ಮುಖ ನೋಡಿ ನೋಡಿ ಅಳ್ತಿದ್ರು, ನನ್ನ ಮುಖ ಹೀಗಾಗೋಯ್ತು, ನನ್ನ ಮುಖ ಹೀಗಾಗೋಯ್ತು, ನನ್ನ ಜೀವನ ಹೀಗಾಗೋಯ್ತು ಅಂತ, ನಿಮ್ಮ ದೇಹ ಸೌಂದರ್ಯ, ನಿಮ್ಮ ಮುಖ ಸೌಂದರ್ಯ, ನಿಮ್ಮ ಪ್ರಾಕೃತಿಕ ಸೌಂದರ್ಯ, ನಿಮ್ಮ ಮಾನಸಿಕ ಸೌಂದರ್ಯ, ನಿಮ್ಮ ಆಧ್ಯಾತ್ಮಿಕ ಸೌಂದರ್ಯ ಎಲ್ಲವೂ ಕೂಡ ಮತ್ತೊಮ್ಮೆ ಅರಳಲಿದೆ, ಸುಗಂಧಭರಿತವಾಗಲಿದೆ ಅನ್ನುವಂಥ ರೀತಿಯಲ್ಲಿ ಇದೆ. ತುಂಬ ದೊಡ್ಡ ಮಟ್ಟದಲ್ಲಿ ಮೆಸೇಜ್ ಇದೆ, ತುಂಬ ಕಾರ್ಡೆ ತುಂಬ ಇದ್ದಿದ್ದರಿಂದ ತುಂಬ ಹೇಳೋಕ್ಕಾಗ್ತಿಲ್ಲ. ಸೊ ಯು ಆರ್ ಬ್ಲೆಸ್ಡ್ ಚೈಲ್ಡ್, ಇದು ಮಾತ್ರ ಹೇಳಬಲ್ಲೆ. ಸೊ ಎಸ್, ಯಾರೋ ಏನೋ ಅಂತಾರೆ, ಯಾರೋ ಏನೋ ಮಾಡ್ತಾರೆ, ಅಥವಾ ಸಮಥಿಂಗ್ ಪ್ರಯೋಗಗಳಿಂದ ಬಂದಿರುವಂಥದ್ದು ಇರ್ಬೋದು, ಆ್ಯನ್ಸಿಸ್ಟರ್ಸ್ ಎನರ್ಜಿ ಇರ್ಬೋದು, ಪೂರ್ವಜರಿಂದ ಬಂದಿರುವಂಥದ್ದು ಇರ್ಬೋದು, ನಿಮ್ಮ ಸುತ್ತಮುತ್ತವ್ರು ಮಾಡಿರೋರು ಇರ್ಬೋದು, ಯಾರು ಏನೇ ಮಾಡಿದ್ರು ಕೂಡ ನೀವು ಯಾಕೆ ತಲೆ ಕೆಡಿಸ್ಕೊಳ್ತೀರಾ? ತಲೆ ಕೆಡಿಸ್ಕೊಳ್ತೀರಾ, ಇಷ್ಟು ವರ್ಷನೇ ಬಂದಿದ್ದೀರಾ, ಈಗ ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯ ಇಲ್ಲ. ಸೊ ಟ್ಯೂನ್ ಇನ್, ಪೀಸ್ ಆಫ್ ಮೈಂಡಿಗೆ ಬಂದುಬಿಡಿ. ಸೊ ಯಾರೂ ನಿಮ್ಗೆ ಏನೂ ಕೊಡೋಕ್ಕೆ ಸಾಧ್ಯ ಇಲ್ಲ, ಯಾಕೆಂದರೆ ಯು ಆರ್ ಬೆಟರ್ ವರ್ಷನಲ್ಲೇ ನೀವಿದ್ದೀರಾ, ಅಪ್ಡೇಟ್ ವರ್ಷನಲ್ಲಿ ಇದ್ದೀರಾ, ಅಡ್ವಾನ್ಸ್ ಲೆವೆಲಲ್ಲಿ ನಿಮ್ಮ ಔರ ಆಗಲಿ, ನಿಮ್ಮ ಬಾಡಿ ಆಗಲಿ, ನಿಮ್ಮ ಥಿಂಕಿಂಗ್ ಸ್ಟೈಲ್ ಆಗಲಿ ಇದೆ. ಸೊ ನಿಮಗಿಂತ ಎಲ್ಲರೂ ಹಿಂದೆ ಉಳಿದಿದ್ದಾರೆ ಹೊರತು ನಿಮಗಿಂತ ಮುಂದೆ ಯಾರೂ ಇಲ್ಲ. ಸೊ ಹಾಗಾಗಿ ಅಪ್ಡೇಟ್ ವರ್ಷನಲ್ಲಿ ನೀವಿರೋದ್ರಿಂದ ಅದು ಧ್ಯಾನದ ಮುಖೇನ ನೀವು ಪಡ್ಕೊಂಡಿರುವಂಥ ಶಕ್ತಿನೋ, ಅಥವಾ ನಿಮ್ಮ ಧ್ಯಾನಕ್ಕೆ ಎಷ್ಟು ಶಕ್ತಿ ಇದೆ ಅಂದರೆ ಯಾರೂ ನಿಮ್ಮ ಹತ್ರ ಸುಳಿಯಲಿಕ್ಕಾಗೋದಿಲ್ಲ. ಅವ್ರು ಎಂಥದ್ದೇ ಪ್ರಯೋಗ ಮಾಡಿದ್ರು ಆ ಧ್ಯಾನದಲ್ಲಿ ನೀವು ಕೂತ್ಕೊಂಡ್ರೆ ನಿಮ್ಮನ್ನು ಯಾರು ಟಚ್ ಮಾಡೋದಕ್ಕಾಗೋದಿಲ್ಲ. ಸೊ ಹಾಗಾಗಿ ಧರ್ಮ ಅಂದರೆ ಧ್ಯಾನ, ಧ್ಯಾನ ಅಂದರೆ ಧರ್ಮ ಅಂತ ನಾನು ಓದಿದೆ. ಸೊ ಅದಿರ್ಬೋದು, ಧ್ಯಾನ ಮಾಡಿ, ಆ ಧರ್ಮೋ ರಕ್ಷತಿ ರಕ್ಷಿತಃ ಅನ್ನುವಂಥ ರೀತಿಯಲ್ಲಿ ಆ ಧರ್ಮನೇ ನಿಮ್ಮನ್ನು ಕಾಪಾಡುತ್ತೆ ಅನ್ನುವಂಥ ರೀತಿಯಲ್ಲಿ ಇದೆ. ಸೊ ಎಸ್, ಯು ಆರ್ ಇನ್ ಪೀಸ್ ಇನ್ ಮೈಂಡ್. ಸೊ ನಿಮ್ಮ ಆ ಒಂದು ಶಾಂತತೆ, ಆ ಶಾಂತ ಮನಸ್ಸು, ಶಾಂತ ಮೆದುಳು, ಶಾಂತ ಜೀವನ ಶೈಲಿ ನಿಮ್ಮದಾಗಲಿ. ಶಾಂತ ಹೃದಯ ಆಗಬಾರ್ದು, ಹೃದಯ ಯಾವಾಗಲೂ ಬಡಿತಾನೇ ಇರಬೇಕು. ಸೊ ಕೃಷ್ಣನ ಹೃದಯದ ಹಾಗೆ ನಿಮ್ಮ ಹೃದಯ ಅಂತ ನನಗೆ ಅನ್ನಿಸ್ತಾ ಇದೆ. ಸೊ ನೀವಿಲ್ಲ ಅಂದರೂ ಕೂಡ ನಿಮ್ಮ ಹೃದಯ ಬಡಿತಾನೇ ಇರುತ್ತೆ. ಜನಗಳ ಪ್ರೀತಿ ವಿಶ್ವಾಸದಲ್ಲಿ ನಿಮ್ಮ ಹೃದಯ ಚಿರನೂತನವಾಗಿ ನಿರಂತರವಾಗಿ ಬಡಿತಾನೇ ಇರುತ್ತೆ ಅಂತ ನನಗೆ ಅನ್ನಿಸ್ತಾ ಇರುತ್ತೆ. ಸೊ ಹಾಗಾಗಿ ಹೆಚ್ಚು ತಲೆ ಕೆಡಿಸ್ಕೊಳ್ಬೇಡಿ. ಬಂದವರು ಬಂದಷ್ಟೇ, ಸುಲಭವಾಗಿ ಹೋಗಲಿಲ್ಲ ಅಂದರೂ ಕೂಡ ಒಂದು ಪಾಠ ಕಲಿತೇ ಹೋಗ್ತಾರೆ ನಿಮ್ಮ ಜೀವನದಲ್ಲಿ ತೊಂದರೆ ಮಾಡಿದವರು. ಸೊ ನಿಮ್ಮನ್ನು ಯಾರೂ ಅಲುಗಾಡ್ಸೋಕ್ಕಾಗಲ್ಲ. ನಿಮ್ಮ ಧ್ಯಾನ ಹೀಗೆ ಮುಂದುವರಿಲಿ ಅನ್ನುವಂಥದ್ದು ಇದೆ. ಪ್ರಯಾಣ ಮಾಡಿ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇದೆ. ಮುಂದಿನ ಹುಣ್ಣಿಮೆ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆಗೋಸ್ಕರ ಕಾಯ್ತಾ ಇದೆ, ಒಂದು ಸಿಹಿ ಸುದ್ದಿಗೋಸ್ಕರ ಕಾಯ್ತಾ ಇದೆ. ನಿಮ್ಮ ಆ ವ್ಯಕ್ತಿತ್ವ ಇರ್ಬೋದು, ನಿಮ್ಮ ಆ ಒಂದು ಡಿವೈನ್ ಟೀಮ್ ಏನಿದೆ ಅದು, ನೀವು ಹಗಲು ಸೂರ್ಯನ ನೋಡ್ತಿರೋ, ಹಗಲು ಚಂದ್ರನ ನೋಡ್ತಿರೋ, ಅಥವಾ ರಾತ್ರಿ ಸೂರ್ಯನ ನೋಡ್ತಿರೋ, ರಾತ್ರಿ ಚಂದ್ರನ ನೋಡ್ತಿರೋ, ಇದು ಜೀವನ ನಿಮಗೊಂದು ಕ್ವಶನ್ ಮಾರ್ಕ್ ಆಗಿ ಇಟ್ಟಿದೆ. ರಾತ್ರಿಲಿ ಸೂರ್ಯ ಬರ್ತಾರ ಅಂತ ನಿಮ್ಮ ಪ್ರಶ್ನೆಗೆ ಉತ್ತರ ಆದಷ್ಟು ಬೇಗ ನಿಮಗೆ ಸಿಗುತ್ತೆ ಅನ್ನುವಂಥದ್ದು ಇದೆ. ತುಂಬ ದೈವಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ಹಿಡನ್ ಮೆಸೇಜಸ್ ಇದೆ. ಯಾರಿಗಾದರೂ ಅದು ತಲುಪಿದ್ರೆ ಸೊ ಬರೀ ಕಮೆಂಟಲ್ಲಿ ನಿಮ್ಮ ಹೆಸರನ್ನು ಹಾಕಿ ನಿಮ್ಗೇನು ಮೆಸೇಜ್ ಸಿಕ್ತು ಅಂತ. ಸೊ ಯಾಕೆಂದರೆ ಇಲ್ಲಿ ಹೇಳೋದಕ್ಕೆ ಪರ್ಮಿಷನ್ ಇಲ್ಲ. ಸೊ ಹಾಗಾಗಿ ಒಂದಷ್ಟು ಡಿವೈನ್ ಮೆಸೇಜಸ್ ಒಂದಷ್ಟು ಜನರಿಗೆ ಹೋಗಿ ತಲುಪಬೇಕು ಅನ್ನೋದಿತ್ತು. ಅದನ್ನು ಹೇಗೆ ತಲುಪಿಸ್ಬೇಕು ಸೀಕ್ರೆಟಾಗಿ ನಂಗೆ ಗೊತ್ತಾಗಲಿಲ್ಲ. ಮೇ ಬಿ ನಿಮಗೆ ತಲುಪಿದ್ರೆ ಐ ಆಮ್ ವೆರಿ ಹ್ಯಾಪಿ. ಸೊ ಇಲ್ಲಿ 5 ಕಾರ್ಡ್ ಇಡ್ತೀನಿ. ಯೂನಿವರ್ಸ್ ನಿಮಗೇನು ಟ್ಯಾರೋ ಕಾರ್ಡ್ ಮುಖಾಂತರ ಅಡ್ವೈಸ್ ಕೊಡಲಿಕ್ಕೆ ಇಷ್ಟಪಡ್ತಾ ಇದೆ ನೋಡೋಣ. 2ನೇದು, 3ನೇದು, 4, 5. ಮೊದಲನೇದು 2, 3, 4, 5 ಬೇಕಾದರೆ ನೀವು ಆಯ್ಕೆ ಮಾಡ್ಕೊಳ್ಳಿ. ಮೊದಲನೇದು ಯಾರು ಆಯ್ಕೆ ಮಾಡಿದ್ದೀರಾ?
ಶೋ ಮಸ್ಟ್ ಗೋ ಆನ್, ಶೋ ಮಸ್ಟ್ ಗೋ ಆನ್. ಅಷ್ಟೇ, ಮುಂದುವರಿತಾ ಇರಿ, ನಗ್ನಗ್ತಾ ಮುಂದುವರಿರಿ. ಶತ್ರುಗಳಿಗೂ ಕೂಡ ಕಣ್ಣೀರಿನ ನಗು ಬರಬೇಕು, ಆ ರೀತಿಲಿ ಮುಂದುವರಿಸಿ. ಎರಡನೇದು ಯಾರು ಆಯ್ಕೆ ಮಾಡಿದ್ದೀರಾ? ಸೊ ಹಾಗೆ ಕೂತಿದ್ರೆ ಏನೂ ಆಗೋದಿಲ್ಲ. ಹೊಸ ರೀತಿಯಲ್ಲಿ ದೃಷ್ಟಿಕೋನನ ಇಟ್ಕೊಳ್ಳಿ. ಅಲ್ಲಿಂದ ಸ್ಟಕ್ ಎನರ್ಜಿಯಿಂದ ಎದ್ಬಿಟ್ಟು ಏನೋ ಒಂದು ಪ್ರಯತ್ನ ಪಡಿ, ಏನೋ ಒಂದು ಬದಲಾವಣೆ ಬರುತ್ತೆ. ಜಿಯೋಮೆಟ್ರಿಕಲಿ ಕೂಡ ಬದಲಾವಣೆ ಬರಬೇಕು, ಬರೆಸ್ರಿ ಅನ್ನುವಂಥ ರೀತಿಲಿ ಇದೆ. ಗೊತ್ತಿಲ್ಲ, ಒಂದು ಹೊಸ ದೃಷ್ಟಿಕೋನಕ್ಕೋಸ್ಕರ ನೀವು ನೆಕ್ಸ್ಟು ಯಾವ ಹೊಸ ದೃಷ್ಟಿಕೋನನ ಕ್ರಿಯೇಟ್ ಮಾಡ್ಕೊಳ್ತೀರಾ ಅಂತ ಎಲ್ಲರೂ ಕಾಯ್ತಿದ್ದಾರೆ. ನೋಡೋಣ ನಿಮ್ಮ ಕೆಪಾಸಿಟಿ, ನಿಮ್ಮ ಒಂದು ನೆಕ್ಸ್ಟ್ ರೋಲ್ ಏನು ಪ್ಲೇ ಮಾಡ್ತೀರಾ, ಅಥವಾ ಯಾವ ರೀತಿ ನೀವು ಒಂದು ಬದಲಾವಣೆನ ಅಥವಾ ಹೊಸ ದೃಷ್ಟಿಕೋನನ ನಿಮ್ಮ ಜೀವನನ ನೋಡಲಿಕ್ಕೆ ಬಳಸ್ತೀರಾ ಅನ್ನುವಂಥದ್ದು. ನಿಮ್ಮಲ್ಲಿ ಕೆಲವರು ಸ್ಟಾರ್ ಸೀಡ್ ಇದ್ದೀರಾ. ಮೊದಲನೇವರು ಸ್ಟಾರ್ ಸೀಡ್, ಎರಡನೇವರು ಕೂಡ ಸ್ಟಾರ್ ಸೀಡ್ ಇದ್ದೀರಾ. ಒಳ್ಳೆಯದಾಗಲಿ. ಮೂರನೇದು ಯಾರು ಆಯ್ಕೆ ಮಾಡಿದ್ದೀರಾ? ಕಂಟ್ರೋಲ್. ನೋ ಮೋರ್ ಕಂಟ್ರೋಲ್. ಅವಾಗಿಂದ ಇಡೀ ರೀಡಿಂಗ್ ಹೇಳ್ತಾ ಇರೋದು ಅದೇನೆ. ಇನ್ನು ನಿಮ್ಮನ್ನು ನೀವು ಕಂಟ್ರೋಲ್ ಮಾಡ್ಕೊಂಡು ಕೂತ್ಕೊಬೇಡಿ, ಎದ್ದು ಬನ್ನಿ. ಸಾಕು ಕೂತಿದ್ದು, ಎದೋಳಿ ಮೇಲೆ ಅನ್ನುವಂಥ ರೀತಿಲಿ ನಿಮಗಿರುವಂಥ ಬಂಧನಗಳನ್ನ ನೀವು ಬಿಟ್ಟು ಏಳಿ ಮೇಲೆ. ಸಾಕು, ಆ ಕೌಚನ ಕಿತ್ತಾಕಿ. ಸೊ ಆ ಕೌಚನ ಕಿತ್ತಾಕ್ಬಿಟ್ಟು ಎದ್ದು ಬನ್ನಿ ಅನ್ನೋವಂಥ ರೀತಿಲಿ ಇದೆ. ಸೊ ಎಷ್ಟು ಬಂಧನಗಳು ಮಾಡಿದ್ರು, ಎಷ್ಟು ಕಟ್ಟುಗಳನ್ನ ಹಾಕಿದ್ರು, ಆ ಕಟ್ಟುಗಳನ್ನೆಲ್ಲ ಬಿಚ್ಕೊಂಡು ಹೊರಗೆ ಬನ್ನಿ. ಯಾವುದೇ ರೀತಿಯ ಬಂಧನ ಇದ್ರೂ ಅದರಿಂದ ಹೊರಗೆ ಬನ್ನಿ ಅನ್ನುವಂಥ ರೀತಿಲಿ ಇದೆ. ಸೊ ಕಂಟ್ರೋಲ್, ಸೊ ಲೈಫನ್ನ ನಿಮ್ಮ ಕಂಟ್ರೋಲಿಗೆ ತಗೊಳ್ಳಿ ಅನ್ನುವಂಥ ರೀತಿಲಿ ಇದೆ. ನಿಮ್ಮ ಲೈಫ್ ನಿಮ್ಮ ಕಂಟ್ರೋಲಲ್ಲಿ ಇರಬೇಕು, ಬೇರೆಯವ್ರ ಕಂಟ್ರೋಲಿಗೆ ಕೊಡಬೇಡಿ ಅನ್ನುವಂಥ ರೀತಿಲಿ ಇದೆ. ರಿಜೆಕ್ಷನ್. ನಾಲ್ಕನೇದು ಯಾರು ಆಯ್ಕೆ ಮಾಡಿದ್ದೀರಾ? ಪ್ರೊಜೆಕ್ಷನ್ ಇದೆ ಅದು. ಬಟ್ ಯಾಕೆ ರಿಜೆಕ್ಷನ್ ಬಂತು ಅಂತ ಗೊತ್ತಿಲ್ಲ. ಯಾರೋ ನಿಮ್ಮನ್ನು ತಿರಸ್ಕಾರ ಮಾಡಿದ್ರು ಅಥವಾ ಯಾರೋ ನಿಮ್ಮನ್ನು ಬೇಡ ಅಂದರು ಅಂತ ಬೇಜಾರು ಯಾಕೆ ಮಾಡ್ಕೊಳ್ಳೋದು? ತಿರಸ್ಕಾರ ಮಾಡಿದವರು ಮತ್ತೆ ವಾಪಸ್ ಬರ್ತಾರೆ ಅನ್ನೋ ಅಂಥದ್ದು ಇದೆ. ಜೊತೆಗೆ ನಿಮ್ಮ ಒಂದು ಸೋಲ್ ಲೆವೆಲಲ್ಲಿ ಕನೆಕ್ಷನ್ ಇದೆ. ಪಾಸ್ಟ್ ಲೈಫ್ ಕಾರ್ಮಿಕ್ ಇದ್ದೀರಾ ಇಬ್ರು. ಸೊ ಹಾಗಾಗಿ ಒಂದು ಸರಿಯಾದ ರೀತಿಯಲ್ಲಿ ಕೂತು ಮಾತಾಡಿದ್ದೆ ಆದರೆ ನಿಮ್ಮ ಸಮಸ್ಯೆಗಳು ಆದಷ್ಟು ಬೇಗ ಬಗೆಹರಿಯುತ್ತೆ. ಕೂತ್ ಮಾತಾಡಿ ಅನ್ನುವಂಥದ್ದು ಇದೆ ಇಲ್ಲಿ. ಯಾರೋ ಮುಖಾಮುಖ ಭೇಟಿ ಆಗೋ ಹಾಗಿಲ್ಲ, ಇಲ್ಲಿ ನಿಷಿದ್ಧ ಇದೆ. ಸೊ ನಿಮ್ಮಿಬ್ಬರ ಭೇಟಿ ಒಂದಷ್ಟು ಸಾವು ನೋವುಗಳಿಗೆ ಕಾರಣ ಆಗತ್ತೆ. ಅದು ನಿಮ್ಮದೇ ಸಾವು ಕೂಡ ಆಗಿರಬಹುದು. ಬಿಡ್ತು ದೀರ್ಘಾಯುಷ್ಮಾನ್ ಭವ ಆ ಥರ ಇದೆ ಇಲ್ಲಿ. ಸೊ ಹಾಗಾಗಿ ಯಾರನ್ನೋ ನೀವು ಭೇಟಿ ಮಾಡೋದು ನಿಷಿದ್ಧ ಇದೆ ಇಲ್ಲಿ. ಸೊ ಭೇಟಿ ಮಾಡ್ತಿರೋ ಇಲ್ವೋ ಅದು ನಿಮಗೆ ಬಿಟ್ಟಂಥ ವಿಚಾರ. ಒಂದು ರೀತಿಲಿ ಇದು ಮುಗಿದೋದ ಅಧ್ಯಾಯದ ಹಾಗೆ. ಬಿಟ್ಟಾಕ್ಬಿಡಿ. ಸಿಂಗಲ್ಸ್ ಯಾರಿದ್ದಾರೆ ಬಿಟ್ಟಾಕ್ಬಿಡಿ, ಅಥವಾ ಒನ್ ಲೈನ್ ಲವ್ ಸ್ಟೋರಿ ಇದ್ದರೆ ಇದು ಬೇಡ ಅನ್ನುವಂಥ ರೀತಿಲಿ ಇದೆ. ಐದನೇದು ಯಾರು ಆಯ್ಕೆ ಮಾಡಿದ್ದೀರಾ? 2 ಕಾರ್ಡ್ ಇದೆ. ಎಲ್ಲ ಕದ್ಕೊಂಡು ಹೋಗೋ ಕಳ್ಳನಿಗೆ ಕೊನೆಗೇನು ಬೇಡ ನನಗೆ ಅಂತ ಹೊರಟ್ಬಿಡ್ತಾನಂತೆ. ಸೊ ಹಾಗಾಗಿ ಉಂಡು ಹೋದ ಕೊಂಡು ಹೋದ ಅಂತ ಇದ್ದವರು ಇಲ್ಲಿ. ಸೊ ನೀನು ಬೇಡ, ನಿನ್ನ ಆಸ್ತಿನೂ ಬೇಡ ಅಂತ ಯಾರೋ ಬಿಟ್ಟು ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ ಇಲ್ಲಿ. ಸೊ ಕಳ್ಳ ಯಾರೋ ಸ್ಟ್ರಾಂಗ್ ಆಗಿ ಇದ್ದಾರೆ, ನಿಮ್ಮದೆಲ್ಲವನ್ನು ಕೂಡ ಕದ್ಕೊಂಡು ನಿಮಗೆ ಕೊಡೋದಿಲ್ಲ ಅಂತ ಇದ್ದಾರೆ. ನಾನು ಕೊಡೋದು ಇಲ್ಲ, ನಿಮ್ಮನ್ನು ಬಿಡೋದು ಇಲ್ಲ ಅನ್ನುವಂಥ ರೀತಿಲಿ ಇದ್ದಾರೆ. ಜೊತೆಗೆ ಹಣಕಾಸಿನ ವಿಚಾರದಲ್ಲಿ ತುಂಬ ಜಿಪುಣತನ ಮಾಡಬೇಡಿ, ಒಂಚೂರು ಹಗುರವಾಗಿ ಇರಿ. ನೀವು ಹೋಗುವಂಥ ಸಮಯದಲ್ಲಿ ಯಾವುದೂ ಉಳಿಯಲ್ಲ. ಒಂದು ಸಮಯ ಹೇಗೆ ಬರುತ್ತೆ ಅಂದರೆ, ನಿಮ್ಮ ಹತ್ರ ಎಷ್ಟೇ ದುಡ್ಡಿದ್ರೂ ಕೂಡ ನನಗೆ ದುಡ್ಡೆಲ್ಲ ಬೇಡ, ನಾನೆಲ್ಲನೂ ಬಿಟ್ಟು ಹೋಗ್ತೀನಿ ಅನ್ನುವಂಥ ಮನಸ್ಥಿತಿಗೆ ನೀವು ಬರ್ತಾ ಇದ್ದೀರಾ. ಹಾಗಾಗಿ ನಿಮ್ಮಲ್ಲಿ ಇರುವಂಥ ಹಣ ಅಥವಾ ನಿಮ್ಮ ಒಂದು ಗೊತ್ತಿಲ್ಲ, ಹಣನ ಕೊಟ್ಬಿಡಿ, ಶ್ರೀಮಂತಿಕೆಯನ್ನು ಬಿಟ್ಬಿಡಿ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಏನೋ ಒಂದು ಆಧ್ಯಾತ್ಮಿಕ ಮಾರ್ಗವಾಗಿ ನಿಮ್ಗೊಂದು ಅವೇರ್ನೆಸ್ ಇದೆ. ಒಂದು ರೀತಿಯಲ್ಲಿ ಮುಂದುವರಿರಿ ಆಧ್ಯಾತ್ಮಿಕ ಮಾರ್ಗದಲ್ಲೂ ಕೂಡ. ಸೊ ಜೊತೆಲಿರೋರು ಮೋಸ ಮಾಡ್ತಿದಾರಪ್ಪ, ಎಚ್ಚರಿಕೆ ವಹಿಸಪ್ಪ ಅನ್ನೋ ರೀತಿಯಲ್ಲೂ ಕೂಡ ಇದೆ. ಗಣೇಶ ಸಾರಿ. ಎಲ್ಲೋ ಒಂದು ಕಡೆ ಯೂನಿವರ್ಸ್ ನಿಮ್ಮನ್ನು ನಂಬಿಕೆ ದ್ರೋಹಿಗಳು ನಿಮ್ಮನ್ನು ಏನು ನಂಬಿಸಿ ದ್ರೋಹ ಮಾಡಿ ಪ್ರಾಮಾಣಿಕವಾಗಿ ಕಾಣಿಸ್ತೋರು ಕೂಡ ಈಗ ಪ್ರಾಮಾಣಿಕವಾಗಿ ಕಾಣಿಸ್ತಾ ಇಲ್ಲ. ಹಾಗಾಗಿ ಪರಿಶುದ್ಧವಾದಂಥ ಭಗವಂತನ ಪ್ರೇಮ ಒಂದೇ ಸತ್ಯ ಅಂತ ನೀವು
ನಂಬಿದ್ದೀರಾ? ಮುಂದಿನ ದಿನಗಳಲ್ಲಿ ಭಗವಂತನೇ ನಿಮ್ಮನ್ನು ಮಾರ್ಗದರ್ಶಕನಾಗಿ ಮಾರ್ಗ ತೋರಿಸ್ತಾನೆ ಅನ್ನುವಂಥದ್ದು ಇದೆ. ಯಾರೋ ಮುಂದಿನ ಪ್ರಯಾಣ ಹಿಮಾಲಯ ಅಥವಾ ಉತ್ತರ ಭಾರತದ ಕಡೆಗೆ ಅಂತ ಹೇಳ್ತಿದ್ದಾರೆ. ಇನ್ನು ಕೆಲವರು ಎಲ್ಲೋ ಅಂಟಾರ್ಟಿಕಾ ಅಥವಾ ಸ್ನೋ ಜಾಸ್ತಿ ಇರುತ್ತಲ್ಲ ಅಂಥ ಜಾಗಕ್ಕೆ ಹೋಗ್ತೀರಾ ಅಂತ ಅನ್ನಿಸ್ತಿದೆ. ಇಷ್ಟ ಆದರೆ ಇಷ್ಟ ಆದಷ್ಟು ಕಮೆಂಟ್ ಹಾಕಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ. ಸೊ ಏನಾದರೂ ಈ ರೀಡಿಂಗಲ್ಲಿ ನಿಮ್ಮ ಮನಸ್ಸಿಗೆ ನೋವಾಗೋ ಹಾಗೆ ಮಾತಾಡಿದರೆ ದಯವಿಟ್ಟು ಕ್ಷಮೆ ಇರಲಿ. ಗಣೇಶನ ಪಾದಾರವಿಂದಕ್ಕೆ ಈ ರೀಡಿಂಗನ್ನು ಸಮರ್ಪಣೆ ಮಾಡೋಣ. ನನಗೆ ಯಾಕೋ ಜೀಸಸ್ ತುಂಬ ನೆನಪು ಬರ್ತಿದ್ದಾರೆ. ಸೊ ಯಾಕೆ ಅಂತ ಗೊತ್ತಿಲ್ಲ. ಮೇ ಬಿ ನನ್ನ ತಮ್ಮ ಹುಟ್ಟಿದಿನ ಅವತ್ತೇನೋ ಸ್ಪೆಷಲ್ ನಡಿಬೋದು. ನೋಡೋಣ, ಏನಾದರೂ ಸ್ಪೆಷಲ್ ನಡೆದ್ರೆ ಖಂಡಿತ ಶೇರ್ ಮಾಡ್ತೀನಿ. ಡಿಸೆಂಬರ್ 25 ನನ್ನ ತಮ್ಮನ ಬರ್ತ್ಡೇ. ಸೊ ಈ ವರ್ಷ ಅವನು ಇರೋದಿಲ್ಲ. ಸೊ ನಿಮ್ಮೆಲ್ಲರ ಆಶೀರ್ವಾದ ಅವನ ಮೇಲೆ ಇರಲಿ. ಅವನು ಮುಕ್ತಿ ಪಥಕ್ಕೆ ಅಥವಾ ರೀಬರ್ತಿಗೆ ಹೋಗಿ ನೆಕ್ಸ್ಟ್ ಲೈಫ್ ಆದರೂ ಅವನು ಅಜಾತಶತ್ರು ಆಗಿ ಇರಲಿ ಅಂತ ಪ್ರಾರ್ಥನೆ ಮಾಡ್ತೀನಿ. ನಿಮ್ಮೆಲ್ಲ ಹಾರೈಕೆ, ಎಲ್ಲರ ಹಾರೈಕೆ ಇರಲಿ. ಧನ್ಯವಾದಗಳು.